ನಾನು ಶಿಲ್ಪಾ ಗೌಡ, ಏಕೆ ಗ್ಲಾಮರ್ ಲೋಕದ ಬೆಡಗಿ, ರಾಜಕೀಯ ಪ್ರಪಂಚದ ಸುಂದರಿ, ಬಿಸ್ನೆಸ್ ಬೇಬಿ ಬಿಸ್ನೆಸ್. ಸೊ ಅಂದರೆ ಬಿಸ್ನೆಸ್ಸಲ್ಲೇ ಈಕೆ ಬೇಬಿ ಆ್ಯಂಡ್ ಇದರ ಜೊತೆಗೆ ಎಜುಕೇಷನಿಸ್ಟು. ಅರೆ ಯಾವುದಿದು, ಎಲ್ಲದರಲ್ಲೂ ಇದ್ದಾರೆ, ಅವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಆಕೆ ಬೇರೆ ಯಾರು ಅಲ್ಲ, ಮೋಸ್ಟ್ ಗಾರ್ಜಿಯಸ್ ಬ್ಯೂಟಿಫುಲ್ ಹುಡುಗಿ ಭವ್ಯ ಗೌಡ. ಇವರ ರಕ್ತದಲ್ಲೇ ಇದೆ ರಾಜಕೀಯದ ಕಣ, ಎಜುಕೇಷನ್ನು ಚಾತುರ್ಯ ಅಂತ ಹೇಳ್ಬೋದು. ಸೊ ಆಕೆಯನ್ನು ನಾನೀಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದಷ್ಟು ಸ್ಫೋಟಕವಾದಂತಹ ರಹಸ್ಯವನ್ನು ಬಿಚ್ಚಿಡಲಿದ್ದಾರೆ. ಹಾಗೆ ಮತ್ತೆ ಆಗ್ತಾರೆ, ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣಲ್ಲ. ಎಸ್, ಹಾಯ್ ಭವ್ಯ ಗೌಡ, ಹೇಗಿದ್ದೀರಾ? ನಮಸ್ತೆ ಶಿಲ್ಪ, ವಂಡರ್ಫುಲ್. ಸಮಸ್ತ ಕನ್ನಡ ಫ್ರೀಡಮ್ ಚಾನಲ್ ವೀಕ್ಷಕರಿಗೆ ಭವ್ಯಗೌಡ ಮಾಡುವ ಹೃತ್ಪೂರ್ವಕ ಅಭಿನಂದನೆಗಳು. ಇವತ್ತೊಂದು ಬ್ಯೂಟಿಫುಲ್ ಡೇ. ಯಾಕೆ ಅಂತ ಅಂದರೆ ಇವತ್ತು ಶಿಲ್ಪಾ ಗೌಡ ಅವರು ನನಗೆ ಬೇಕಾದಷ್ಟು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಎಸ್, ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ ಶಿಲ್ಪಾ ಗೌಡ ವರ್ಸಸ್ ಭವ್ಯ ಗೌಡ. ಎಸ್ ಎಸ್, ಏನು ನಡೀತಾ ಇದೆ ಸದ್ಯದಲ್ಲಿ ಅಟ್ ಪ್ರೆಸೆಂಟ್ ಭವ್ಯ ಗೌಡ ಲೈಫಲ್ಲಿ? ಓಕೆ, ನನ್ನ ಲೈಫು ತುಂಬ ಕ್ರಿಯೇಟಿವ್ ಆಗಿದೆ. ಇವಾಗ ನಾನು ಮೇಕಪ್ ಅಕಾಡೆಮಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲ, ನೀವು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿಲ್ಲ ಫಸ್ಟ್ ಹೇಳಿ. ನಾನು ಹಿಡ್ದೇ ಇರೋ ಕ್ಷೇತ್ರ ಹೇಳಿ, ರಾಜಕೀಯ ಬಿಟ್ಟು. ರಾಜಕೀಯ ನಿಮ್ಮ ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ. ಎಸ್, ಹೌದು, ಖಂಡಿತ. ರಾಜಕೀಯ ಯಾವಾಗಲೂ, ಯಾಕೆ ಅಂತಂದರೆ ನಾನು ರಾಜಕೀಯ ಮನೆಯಿಂದನೇ ಬಂದಿರೋದು. ಸೊ ಹಾಗಾಗಿ ಮಾತಾಡೋದು ಅಪ್ಪ ಕೊಟ್ಟಂಥ ಬಳುವಳಿ. ಸೊ ಹಾಗಾಗಿ ತುಂಬ ಚೆನ್ನಾಗೇ ಜನರ ಪ್ರೀತಿ ವಿಶ್ವಾಸನ ಯಾವಾಗಲೂ ಯಾವುದೇ ಫೀಲ್ಡಲ್ಲೂ ನನಗೆ ಎಲ್ಲರೂ ತುಂಬ ಪ್ರೀತಿಯಿಂದ ಆದರದಿಂದ ಕಾಣ್ತಾರೆ. ಸೊ ಎಲ್ಲರಿಗೂ ನಾನು ಮಗಳಾಗಿದ್ದೀನಿ. ಸೊ ಒಂದು ಮನೆ ಮಗಳಾಗಿ ಭವ್ಯಗೌಡ ಏನು ಮಾಡ್ಬೋದು ಅಂತ ಕುತೂಹಲ ಇದ್ದೇ ಇದೆ. ಸೊ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳ್ತಾರೆ. ಸೊ ಇಂಗ್ಲೆಂಡ್ನಲ್ಲೇ ನಾನು ಡಾಕ್ಟ್ರೇಟ್ ಮಾಡಿ ಇಲ್ಲಿ ಬಂದಿದ್ದೀನಿ. ಸೊ ಹಾಗಾಗಿ ಏನಾದರೂ ಜನರಿಗೆ ಏನಾದರೂ ಮಾಡಬೇಕು, ಒಂದು ಶಕ್ತಿಯಾಗಿ ಎಲ್ಲರಿಗೂ ನಿಲ್ಲಬೇಕು ಅಂತ ಮನಸ್ಸಲ್ಲಿದೆ. ಆ ತಾಯಿ ಚಾಮುಂಡೇಶ್ವರಿ ಇಚ್ಛೆ ಇದ್ದರೆ ಖಂಡಿತ ಇನ್ನು ಮುಂದಕ್ಕೂ ಏನೋ ಇನೋವೇಟಿವ್ ಆಗಿ ಜನರಿಗೆ ಹೆಲ್ಪ್ ಆಗಂಗೆ ಏನಾದರೂ ಒಂದು ಮಾಡೋಣ ಅಂತ ಖಂಡಿತ ಅದಿದೆ ಶಿಲ್ಪ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂದರೆ ಎಷ್ಟು ದೇಶ ಸುತ್ತಿದ್ದೀರಾ? ನಾನೊಂದು 64 ಕಂಟ್ರಿ ಸುತ್ತಿದ್ದೀನಿ. ಸೊ ಇಂಗ್ಲೆಂಡ್ನಲ್ಲೇ ಒಂದು 8.5 ವರ್ಷ 9 ವರ್ಷ ಇದ್ದೀನಿ. ಸೊ ಅಲ್ಲೇ ಡಾಕ್ಟ್ರೇಟ್ ಮುಗಿಸಿ ಮಿಸ್ ಇಂಗ್ಲೆಂಡ್ ಗ್ರ್ಯಾಂಡ್ ಫೈನಲಿಸ್ಟ್. ಆ್ಯಕ್ಚುಲಿ ನಾನು 8 ವರ್ಷಕ್ಕೇ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದ್ದು. ವೀಕೆಂಡ್ ಕಿಡ್ಸಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಎಷ್ಟೊಂದು ಜನಕ್ಕೆ ಗೊತ್ತು ಅದು. ಚೈಲ್ಡ್ ಮಾಡೆಲ್ ಆಗಿ ನಾನು ಇದು ಮಾಡಿದ್ದು. ಮತ್ತು 2002 ನಾನು ಮಿಸ್ ಇಂಡಿಯಾ ಮಿಸ್ ಪರ್ಸ್ನಾಲಿಟಿಯಾಗಿ ಗೆದ್ದಿದ್ದು. ಅದಾದಮೇಲೆ ಪ್ರಸಾದ್ ಬಿದ್ದಪ್ಪ ಜೊತೆಗೆಲ್ಲ ಅವ್ರ ಶೋಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಬ್ಯಾಂಗ್ಳೂರ್ ಹಬ್ಬ ಎಲ್ಲ ಇಂಪಾರ್ಟೆಂಟ್ ಶೋಸ್ನ ಮಾಡ್ತಾ ಇದ್ದೆ. ಸೊ ಬಿಷಪ್ ಕಾಟ್ನಲ್ಲಿ ಓದಿ ಮೌಂಟ್ಸಲ್ಲಿ ಫ್ಯಾಷನ್ ಟೀಮ್ ಸೆಕ್ರೆಟ್ರಿ ಆಗಿದ್ದೆ ನಾನು. ಸೊ ಸ್ವತಃ 5 ವರ್ಷ ನಾನು ಸೆಕ್ರೆಟ್ರಿ ಆಗಿ ಎಷ್ಟೊಂದು ಜನ ಮಾಡಲಿಂಗ್ ಫೀಲ್ಡ್ನಲ್ಲಿ ಅವ್ರಿಗೊಂದು ಒಳ್ಳೆ ಒಂದು ಎಡ್ಜ್ ಕೊಟ್ಟು ಒಂದು ಒಳ್ಳೆ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಟ್ಟಂಥವ್ರು ನಾವು. ಸೊ ಚಕ್ದೇ ಇಂಡಿಯಾಗೆ ನಾನೇ ಕಾಸ್ಟಿಂಗ್ ಮಾಡಿದ್ದು, ಆರ್ಯಾ ಬ್ಯಾನರ್ಜಿನ ಶಾರುಖ್ ಖಾನ್ ಫಿಲ್ಮ್ಗೆ. ಸೊ ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಎಲ್ಲರಿಗೂ ಒಳ್ಳೆ ಆಪರ್ಚುನಿಟೀಸ್ ಕೊಡ್ತಿದ್ರು. ಸೊ ನನ್ನ ಮುಖಾಂತರ ಫ್ಯಾಷನ್ ಟೀಮ್ನಲ್ಲಿ ನಾನು ಮುಖ್ಯಸ್ಥೆ ಆಗಿದ್ದರಿಂದ ನನ್ನ ಮುಖಾಂತರ ಎಷ್ಟೊಂದು ಜನಕ್ಕೆ ಒಳ್ಳೆ ಆಪರ್ಚುನಿಟೀಸ್ನ ನಾನು ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಸೊ ಆವಾಗಿಂದನೂ ನನಗೂ ಆಪರ್ಚುನಿಟೀಸ್ ಬಂದು ಅವ್ರಿಗೂ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಬಟ್ ಎಜುಕೇಷನ್ ಯಾವಾಗಲೂ ನನಗೆ ಫೇವರ್ ಮಾಡ್ತು. ಎಜುಕೇಷನ್ನ ನಾನು ಯಾವತ್ತೂ ಸೆಕೆಂಡ್ ಇದಾಗಿ ತೊಗೊಳ್ಳೇ ಇಲ್ಲ, ಇನ್ನಿಂಗ್ಸಾಗಿ ತೊಗೊಳ್ಳಿಲ್ಲ. ವಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಿಮ್ಮ ಅಪ್ಪರ್ ಚೇಂಬರ್, ಅಂದರೆ ಯುವರ್ ನಾಲೆಡ್ಜ್. ಸೊ ಇವತ್ತು ನಾನು ಶ್ರೀಮಂತರಿದ್ರೆ ನಾಳೆ ದಿನ ಬಡವರಾಗ್ಬೋದು. ಬಟ್ ಇದು ಹೃದಯ ಶ್ರೀಮಂತಿಕೆ ಮತ್ತು ಈ ಬುದ್ಧಿವಂತಿಕೆ ಇದು ಎರಡನ್ನೂ ಮೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದ್ದು ಏನಂತ ಅಂದರೆ, ನಾನು ಚೆನ್ನಾಗಿ ಓದಬೇಕು, ಯಾರು ದೇಶದಲ್ಲಿ ನಾನು ತುಂಬ ದೊಡ್ಡ ಸ್ಥಾನಕ್ಕೆ ಬರಬೇಕು, ನಾನು ಓದಿನಿಂದ ನಾನು ಗುರುತಿಸ್ಕೋಬೇಕು ಅಂತ ಇಂಗ್ಲೆಂಡಿಗೆ ಹೋಗಿ ಸ್ವತಃ ನಾನು ಯೂನಿವರ್ಸಿಟಿ ಟಾಪರ್ ಇದ್ದೆ. ಸೊ ರಾಜಕೀಯದ ಮಂಥನದಲ್ಲಿ ತುಂಬ ಕಮ್ಮಿ ಜನ ಮಕ್ಕಳು ನಂತರ ಓದ್ತಿದ್ದಿದ್ದು. ಸೊ ನಮ್ಮ ತಂದೆಯವರೇ ನಾನು 25 on 25, 24.5 on 25 ಈ ಥರ ತೆಗಿತಿದ್ದೆ. 100ಗೆ 96, 97. ಸೊ ನನಗೆ ಕನ್ನಡ ಚೆನ್ನಾಗಿ ಸ್ಪಷ್ಟವಾಗಿ ಮೂಲತಃ ನಾನು ಕನ್ನಡದವರಾಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು ನಂದು. ಬಿಷಪ್ ಕಾಟ್ನಲ್ಲಿ ಇಂಗ್ಲೀಷೇ ಜಾಸ್ತಿ ಓದಿಸ್ತಿದ್ರು. ಸೊ ಕನ್ನಡ ಕಮ್ಮಿ ಇದ್ದಿದ್ದರಿಂದ ನನಗೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರ್ತಿತ್ತು, ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಸೊ ದಿನ ಬೆಳಗ್ಗೆ ನಾನು 4 ಗಂಟೆಗೆ ಎದ್ದು ತಲೆಗೆ ಸ್ನಾನ ಮಾಡಿ, ಪ್ರತಿದಿನ ತಲೆಗೆ ಸ್ನಾನ ಮಾಡಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದಿ, ಅಹಾಯಿ ಎಲ್ಲ ಬರೆದು ಕಂಪ್ಲೀಟು ಅಹಂವರೆಗೂ ಬರೆದು
ತುಂಬ ಚೆನ್ನಾಗೇ ನಾನು ಕಲ್ತ್ಕೊಂಡಂಥದ್ದು ಕನ್ನಡ ಭಾಳ ಚಾಲೆಂಜ್ ಆಗಿತ್ತು ಒಂದು ಟೈಮ್ನಲ್ಲಿ ನನಗೆ. Okay. ಸೊ ನೋಡಿದರೆ ಇವತ್ತು ನನಗೆ ಆಮೇಲೆ 96 ಕನ್ನಡ, ನಾನು 10ನೇ ಕ್ಲಾಸ್ನಲ್ಲಿ ಹೈಯೆಸ್ಟ್ ಕನ್ನಡ ಬಂದಿದ್ದಂಗೆ 96. ಸೊ ಅದು ರೆಕಾರ್ಡ್ ಆಗಿ ಉಳೀತು. ತುಂಬ ಸಂತೋಷ ಆಗುತ್ತೆ ನನಗೆ ಕನ್ನಡ ಈ ಮಟ್ಟಿಗೆ ಇವತ್ತು ಒಂದು ಬುಕ್ ಬರೆಯೋ ಲೆವೆಲ್ಗೆ ಕನ್ನಡ ಕಲ್ತ್ಕೊಂಡೆ ಅಂತ ತುಂಬ ಸಂತೋಷ ಆಗುತ್ತೆ. ಈ ಭವ್ಯ ಗೌಡಗೆ ಶ್ರೀಮಂತಿಗೆ ಅಹಂಕಾರ ಇಲ್ವಾ? ಶ್ರೀಮಂತಿಕೆ ಅಹಂಕಾರ ಇವ್ನು ಯಾವುದು ನಮಗೆ ಕೇಳಿದ್ದೀವಿ, ಬಟ್ ಏನಂತ ಅಂದರೆ ನನಗೆ ಗ್ರೌಂಡ್ ರಿಯಾಲಿಟಿ, ಮನುಷ್ಯತ್ವ ಮತ್ತು ಮಾನವೀಯತೆ ಮತ್ತು ಯಾಕೆಂತಂದ್ರೆ ಕಲೆ, ನಾವೆಲ್ಲ ಕಲೆನ ಎತ್ಕೊಂಡು ಮೆರೆದಿರೋ ಅಂಥವ್ರು. ಸೊ ನನಗೊಂದು ಕಲೆ ಇದೆ ಅಂತ ಅಂದರೆ ಆ ಕಲೆನ ಯಾವತ್ತೂ ನಾನು ಹೊಸ್ಕಾಕಕ್ಕೆ ಬಿಡಲ್ಲ. ಆ ಕಲೆನ ನೋಡಿ ಆ ಕಲೆನ ಅದನ್ನು ನಾವು ಕಷ್ಟಪಟ್ಟರೆ, ಯಾಕೆಂತಂದರೆ ಶಾರ್ಟ್ಕಟ್ಟು ಸಕ್ಸಸ್ಸಿಗೆ ಇಲ್ಲವೇ ಇಲ್ಲ. ಆ ಸಕ್ಸಸ್ ಅನ್ನೋ ವರ್ಡಿಗೆ ಯು ಇದೆ. ಆ ಯು ನಮ್ಮ ಹತ್ರ ಯಾವತ್ತೂ ಪಾಯಿಂಟ್ ಆಗ್ತಿರುತ್ತೆ. ಸೊ ನಾವು ಕಷ್ಟಪಟ್ಟರೆ ನಾಳೆ ಜೀವನದಲ್ಲಿ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೋದು. ಸೊ ನಾವು ಜೆಂಡರ್ ಡಿಫ್ರೆನ್ಸಿಯೇಷನ್ ಮಾಡೋದಲ್ಲ. ನಾನು ಹುಡುಗಿ ಇದು ಮಾಡೋಕ್ಕಾಗಲ್ಲ, ಹುಡುಗ ಇದು ಮಾಡೋಕ್ಕಾಗಲ್ಲ, ಅದೆಲ್ಲ ಬರಲೇ ಇಲ್ಲ ನನಗೆ. ಯಾಕೆಂತ ನಮ್ಮ ತಂದೆ ಒಂದು ಇನ್ಸ್ಟಿಟ್ಯೂಷನ್ ಆಗಿ ನಮಗೆ ಹೇಳ್ಕೊಟ್ಟಿದ್ದು ಏನಂತ ಅಂದರೆ, ಒಂದು ಮಾದರಿಯಾಗಿ, ಒಂದು ರೋಲ್ ಮಾಡೆಲ್ ಆಗಿ ಅವರು ಕಾಯ ವಾಚ ಮನಸ್ಸ ಜನ ಸೇವೆ ಮಾಡಬೇಕು, ಜನರನ್ನ ಚೆನ್ನಾಗಿ ಇಟ್ಕೋಬೇಕು, ನಾವು ಚೆನ್ನಾಗಿ ಮಾತಾಡಿಸ್ಬೇಕು. ಯಾಕೆಂತಂದರೆ ನೀವು ಒಂದು ಮನುಷ್ಯನ ಯಾವ ಥರ ನೀವು ಮಾತಾಡಿಸ್ತೀರೋ, ಅವ್ರಿಗೆ ಯಾವ ಥರ ನಿಮ್ಮ ಮೇಲೆ ಒಂದು ಅಭಿಪ್ರಾಯ ಹುಟ್ಟುತ್ತೋ ಅದ್ರ ಮೇಲೆ ನಿಮ್ಮ ರಿಲೇಷನ್ಶಿಪ್ ಅವ್ರ ಜೊತೆಗೆ ಹೋಗುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮನುಷ್ಯರ ಹತ್ರ ಮಾತಾಡಬೇಕು, ಎಲ್ಲರಿಗೂ ಮಾತಾಡಿಸ್ಬೇಕು, ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು, ಮತ್ತು ನಮ್ಮ ಸ್ಟಾಫ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ಆಮೇಲೆ ಅವ್ರಿಗೆ ನಾವು ಮೋಟಿವೇಶನ್ ಕೊಡಬೇಕು. ಎಲ್ಲ ಕಷ್ಟದಿಂದ ಮೇಲೆ ಬಂದಿರ್ತಾರೆ ಅಂಥವ್ರನ್ನ ನಾವು ಚೆನ್ನಾಗಿ ಮಾತಾಡಿಸ್ಬೇಕು. ಯಾರಿಗೂ ನಾವು ಇದು ನಿಂದಿಸ್ಬೇಡ್ದು. ಅವ್ರಿಗೊಂದು ಚೆನ್ನಾಗಿ ಏನೋ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದಿರ ಅಂತ ಇನ್ನೂ ಒಂದು ಬೆನ್ ತಟ್ಟು ಹೇಳಬೇಕು, ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಆಪರ್ಚುನಿಟಿ ಕೊಡಬೇಕು ಅಂತ ಯಾವಾಗಲೂ ನಮ್ಮ ತಂದೆ ಹೇಳ್ದಂಥದ್ದು ನನಗೆ ಇದು. ಮತ್ತು ಹಾಗೆ ನಾನು ಬೆಳೆದು ಬಂದಿರೋದು. ನಮ್ಮ ತಾಯಿನ ಅನ್ನಪೂರ್ಣೇಶ್ವರಿ ಅಂತಲೇ ಕರೀತಾರೆ. ಅವರು KH ರಾಮಕೃಷ್ಣಯ್ಯ ಅವರ ದೊಡ್ಡ ಮಗಳು. ಸೊ ಅವ್ರಿಗೇನೋ BJP ಗೌರ್ಮೆಂಟಿಂದ ಅವ್ರಿಗೊಂದು ಸೀಟ್ ಕೊಟ್ಟರು, ಅವ್ರಿಗೊಂದು ಟಿಕೆಟ್ ಕೊಟ್ಟರು. ಸೊ ಹಾಗಾಗಿ ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತಲೇ ಕರೀತಾರೆ. ನಮ್ಮ ಮನೆಗೆ ಯಾರೇ ಬಂದ್ರೂ ಅತಿಥಿ ಸತ್ಕಾರ ಮಾಡದೆ ಅತಿಥಿ ದೇವೋಭವ ಅಂತಾನೆ ಕರೀತಾರೆ. ಸೊ ಹೆಣ್ಮಕ್ಳಿಗೆ ಮೂಲತವಾಗಿ ಅದನ್ನು ಹೇಳ್ಕೊಡ್ತಾರೆ. ಯಾಕೆಂತಂದ್ರೆ ಯಾರೇ ಬಂದ್ರೂ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಅದನ್ನು ನಮ್ಮ ತಾಯಿ ಅದನ್ನ ನಮಗೆ ರೂಢಿ ಮುಂಚೆಯಿಂದನೂ ಮಾಡಿಸಿದ್ರು. ಸೊ ಇಂಗ್ಲೆಂಡಿಗೆ ಎಷ್ಟೊಂದು ಜನ ಇಂಡಿಯಾದಿಂದ ಬಂದಾಗ ಎಷ್ಟೊಂದು ಜನ ನಮ್ಮ ತಂದೆ ಸ್ನೇಹಿತರು, ನಮ್ಮ ಸ್ನೇಹಿತರು ಯಾರೇ ಬಂದ್ರೂ ಅವ್ರನ್ನ ತುಂಬ ಚೆನ್ನಾಗಿ ಕಂಡೆ ನಾನು. ಸೊ ಹಾಗಾಗಿ ಪರವಾಗಿಲ್ಲಪ್ಪ, ನಮ್ಮ ಒಂದು ಭಾರತೀಯ ಹೆಣ್ಣುಮಗಳು ಭಾರತೀಯ ಸಂಸ್ಕೃತಿ ಸಂಪ್ರದಾಯನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ UK ಬಂದರೂ ಎತ್ತಿ ಹಿಡಿತಾರಲ್ಲಪ್ಪ ಅಂತ ಒಂದು ಶಬಾಷ್ಗಿರಿ ಕೊಡ್ತಿದ್ರು. ತುಂಬ ಸಂತೋಷ ಆಗ್ತಿತ್ತು. ಅದಕ್ಕೆಲ್ಲ ಕ್ರೆಡಿಟ್ ನಮ್ಮ ಒಂದು ನಡೆದು ಬಂದಂಥ ದಾರಿ. ನಿಮ್ಮ ಅಮ್ಮಂಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿದ್ರಿ. ಇನ್ ಕೇಸ್ ನಿಮಗೆ ಸಿಕ್ಕಿದೆಯಾ, ಆಫರ್ ಬಂದಿದೆಯಾ ರಾಜಕೀಯದ ಟಿಕೆಟ್? ಯಾಕಂದರೆ ನಿಮ್ಮಪ್ಪ ರಾಜಕಾರಣಿ. ಸೊ ನಿಮಗೇನಾದರೂ ಟಿಕೆಟ್ ಆಫರ್ ಬಂದಿದೆಯಾ ಅಥವಾ ರಾಜಕಾರಣಕ್ಕೆ ಬರುವಂತಹ ಸಾಧ್ಯತೆ ಇದೆಯಾ? ಓಕೆ, ಇದೊಂದು ಬೂದಿ ಮುಚ್ಚಿದ ಕೆಂಡದ ಕ್ವೆಶ್ಚನ್ ಥರ ಶಿಲ್ಪ. ಯಾಕೆ ಅಂತಂದರೆ ನನಗೆ ಪಾಲಿಟಿಕ್ಸ್ ನಾನು ಯಾವತ್ತೇ ಆದ್ರೂ, ಈಗ ನೋಡಿ ನಾನು ಮಿಸ್ ಅರ್ತ್ ಆಗಿ ಗುರ್ತಿಸ್ಕೊಂಡೆ. ಮಿಸ್ ಅರ್ತ್ ಅಂದರೆ ಈ ದೇಶದ ಏಳಿಗೆಗಾಗಿ ದುಡಿಯೋ ರೂಪದರ್ಶಿರು ಅಂತ ಅಂದರೆ ಪ್ರಪಂಚದ ಏಳಿಗೆಗಾಗಿ. ಸೊ ಪ್ರಪಂಚದಲ್ಲಿ ಈಗ ಒಂದು ಕನ್ಸರ್ವಿಂಗ್ ಆಫ್ ದ ಎನ್ವಿರಾನ್ಮೆಂಟ್ ಇರ್ಬೋದು, ನಾವು ಪರಿಸರ ಮಾಲಿನ್ಯ, ಇದೆಲ್ಲ ಮಿಸ್ ಅರ್ತ್ ಆಗಿ ನಾನು ಅದನ್ನೆಲ್ಲ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಎಲ್ಲನೂ ಕಾಪಾಡ್ಕೊಂಡು ಹೋಗಬೇಕು ಅಂತ ಒಂದು ಬೋಧನೆ ಮಾಡ್ತಿದ್ದಂಥವ್ರು. ಸೊ ಐ ಯೂಸ್ ಟು ಟೆಲ್ ಪೀಪಲ್ ದಟ್ ಕನ್ಸರ್ವ್ ಎನ್ವಿರಾನ್ಮೆಂಟ್, ಎಜುಕೇಷನ್ ಕೊಡಿಸಿ, ಎಜುಕೇಷನ್ಗೆ ಆದ್ಯತೆ ಕೊಡಿಸಿ. ಸೊ ಈ ಥರ ಬೇಕಾದಷ್ಟು ವಿಚಾರಗಳಿಗೆ ನಾನು ಒತ್ತು ಕೊಟ್ಟು ಆ್ಯಸ್ ಮಿಸ್ ಅರ್ತ್ ನಾನು ಮುಂದೆ ಬಂದಂಥವ್ರು. ಸೊ ಇನ್ ಆಲ್ ಡ್ಯೂ ರಿಯಾಲಿಟಿ ನಾನು ಸಮಾಜ ಸೇವೆನ ಇಂಡೈರೆಕ್ಟಾಗಿ ಬೇರೆ ಥರ ಮಾಡ್ತಾನೆ ಬಂದಿದ್ದೀನಿ. ಆಫ್ಕೋರ್ಸ್ ನನಗೊಂದು ಅಂಬ್ರಲಾ ಒಂದು ಏನೋ ಒಂದು ಇನ್ವಿಟೇಷನ್ ಕಾರ್ಡ್ ಬೇಕಾಗಿಲ್ಲ. ಇಫ್ ಐಮ್ ಅ ಪೊಲಿಟಿಕಲ್ ಲೀಡರ್, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ವರ್ಕಿಂಗ್ ಇನ್ ಅನ್ ಆಫೀಸ್, ಸೊ ನೀವೊಂದು ಲೀಡರ್ಶಿಪ್ ಕ್ವಾಲಿಟಿನ ನೀವು ಅಲ್ಲಿ ತೋರಿಸ್ತೀರಾ, ಒಂದು ಮಾದರಿಯಾಗಿ ಎಷ್ಟೊಂದು ಜನ ಕೇಳ್ತೀರಾ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ. ಸೊ ಯು ಆರ್ ಅ ಲೀಡರ್ ಇನ್ ಆಲ್ ಡ್ಯೂ ರೈಟ್ಸ್. ಯಾಕೆಂದ್ರೆ ಪ್ರತಿಯೊಂದು ಮನುಷ್ಯನಲ್ಲೂ ಒಂದು ಲೀಡರ್ ಇರ್ತಾನೆ. ಆ ಲೀಡರ್ನ ನಾನು ಗುರುತಿಸ್ಕೊ. ಅಲ್ಲ, ನಾನು ಯಾಕೆ ಕೇಳಿದೆ ಗೊತ್ತಾ, ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ. ಸೊ ರಾಜಕಾರಣಕ್ಕೆ ಹೋದರೆ ಮೋಸ್ಟ್ಲಿ ಇದು ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ. ಐ ಡೋಂಟ್ ನೋ ಶಿಲ್ಪ ಅವರ. ರಾಜಕಾರಣದಲ್ಲಿ ನಾನು ಆಗಲೇ ಹೇಳ್ದಂಗೆ ಜನರ ಮನಸ್ಸನ್ನ ಒಲಿಸೋದಿದೆಯಲ್ಲ, ತುಂಬ ಕಷ್ಟ. ಏನು ಬೇಕಾದರೂ ಮಾಡ್ಬೋದು, ಒಂದು ಒಳ್ಳೆ ಫಿಲಮ್ ತೆಗೆದುಡ್ಬೋದು, ಪ್ರೊಡ್ಯೂಸರ್ ಆಗಿ ಏನೋ ಮಾಡಿಡ್ಬೋದು, ಬಟ್ ಜನರ ಮನಸ್ಸು ಪ್ರೀತಿ ಸಂಪಾದನೆ ಮಾಡೋದೇ ಬೇರೆದು. ಅದನ್ನ ಮಾಡೋದನ್ನ ಕಲಿಯೋದು ಒಂದು ಕಲೆ.
ಸೊ ಆ ಕಲೆ ನಮ್ಮ ಜೊತೆ ಇರಬೇಕಾದ್ರೆ ಅದನ್ನು ನಾವು ಎಲ್ಲೂ, ಯಾಕೆಂತಂದರೆ ಜನರು ನಮ್ಮಲ್ಲಿ ವಿಶ್ವಾಸ ಇಡ್ತಾರೆ ಅಂದರೆ ಆ ನಂಬಿಕೆಗೆ ನಾವು ಅರ್ಹರಾಗಿರಬೇಕು. ಆ ನಂಬಿಕೆ ನಾವು ಚೆನ್ನಾಗಿ ನೋಡ್ಕೊಂಡು, ಈಗ ವಾಕ್ಚಾತುರ್ಯ ಬರುತ್ತೆ ಅಂದ ತಕ್ಷಣ ಎಷ್ಟೊಂದು ಜನ ಹೇಳಿದ್ರು, ಮೇಡಮ್ ನೀವು ಎಷ್ಟು ಫ್ಲೂಯೆಂಟ್ ಇದ್ದೀರಾ, ನಿಮ್ಮ ನಾಲೆಡ್ಜ್ ಚೆನ್ನಾಗಿದೆ, ನೀವು ಬಂದರೆ ಅಫ್ಕೋರ್ಸ್ ಇಂಡಿಯಾ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಒಂದು ಊರಿನಲ್ಲಿ ಪ್ರೊಫಿಷಿಯಂಟ್ ಅಂದರೆ ತುಂಬ ಓದಿರೋ ಹೆಣ್ಮಕ್ಳು ಅಂತ ನಾನು ಜೆಂಡರ್ ಡಿಫ್ರೆನ್ಸಿಯೇಷನ್ ಮಾಡಲ್ಲ, ಯೂತ್ಸ್ ಬರಬೇಕು, ಯಂಗ್ಸ್ಟರ್ಸ್ ಬಂದು ಎಲ್ಲರಿಗೂ ಒಂದು ದಾರಿದೀಪವಾಗಿ ಎಜುಕೇಷನ್ ಮಾಡಿದರೆ ಕತ್ತೆಗೆ 5 ಕಾಲಿಲ್ಲ 4 ಕಾಲಿದೆ ಅಂತ ನಾವು ನೀವು ಹೇಳ್ತಾ ಇರೋದು ರಾಜಕಾರಣಕ್ಕೆ ಬರ್ಬೇಕಾದ್ರೆ ರಾಜಕಾರಣದಲ್ಲಿ ಅವರಿಗೆ ಜ್ಞಾನ ಇರಬೇಕು. ಅಫ್ಕೋರ್ಸ್ ಜ್ಞಾನ ಅನ್ನೋದಕ್ಕಿಂತ ಜನರ ಮೇಲೆ ಫಸ್ಟ್ ಆಫ್ ಆಲ್ ನೀವು ಯಾವುದೇ ಫೀಲ್ಡಲ್ಲೂ ಒಂದು ಅಬ್ಸರ್ವೇಷನ್ ಇರ್ತದೆ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನು ಬೇಕು, ದ ನೀಡ್ ಆಫ್ ದ ಅವರ್. ಯಾಕೆಂತ ನೀವು ಇಫ್ ಯು ಆರ್ ವೇರಿಂಗ್ ದ ವೈಟ್ ಕೋಟ್ ಆರ್ ರೆಡ್ ಕೋಟ್ ಆರ್ ವಾಟ್ ಎವರ್ ಕೋಟ್, ನಿಮಗೆ ಅದು ಗೊತ್ತಿರಬೇಕು ಯಾವ ಥರ ನೀವು ಅದಕ್ಕೆ ಒಂದು ಅರ್ಥ ಕೊಡಬೇಕು. ಇಫ್ ಐ ಆಮ್ ಅ ಪೊಲಿಟಿಷಿಯನ್ ಟುಡೇ, ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ನನಗೆ ಆ ಕ್ಯಾಲಿಬರ್, ಆ ಕ್ವಾಲಿಟಿ, ಮತ್ತು ನನ್ನ ಪರ್ಸ್ನಲ್ ಲೈಫ್, ಎವ್ರಿಥಿಂಗ್ ವಿಲ್ ಟೇಕ್ ಅ ಬ್ಯಾಕ್ ಸ್ಟ್ಯಾಂಡ್. ಅಂದರೆ ಎಲ್ಲದನ್ನೂ ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಐ ಹ್ಯಾವ್ ಟು ಬಿ ಅನ್ ಆಲ್ ರೌಂಡರ್. ಆ್ಯಂಡ್ ಅಫ್ಕೋರ್ಸ್ ವೆನ್ ಟೈಮ್ ಕಮ್ಸ್ ಯು ನೆವರ್ ನೋ. ಎಸ್, ನೀವು ಇಷ್ಟೊಂದು ಸ್ಟ್ರಾಂಗ್ ಇದ್ದೀರಲ್ವಾ, ಅಲ್ಲ ಇಟ್ ಮೀನ್ಸ್ ನಾವು ಸ್ಟ್ರಾಂಗ್ ಇದ್ದೀವಿ, ನೀವು ಸ್ಟ್ರಾಂಗ್ ಇದ್ದೀರಾ ಅಂದರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆಫ್ ವ್ಯೂಲಿ ವೀಕ್ ಆಗಿರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಇತ್ತೀಚೆಗೆ ನೋಡ್ಬೋದು, ಅಲ್ಲ ಗಾಂಧೀಜಿ ಹೇಳಿದ್ದಾರೆ ಇಂಡಿಪೆಂಡೆನ್ಸ್ ಡೇ ಆದಾಗ, ಸ್ವತಂತ್ರ ಬಂದಾಯಿತು, ಇನ್ನು ಮಧ್ಯರಾತ್ರಿ 12 ಗಂಟೆಗೂ ಕೂಡ ಒಂದು ಹೆಣ್ಣು ಓಡಾಡ್ಬೋದು ರಸ್ತೆಯಲ್ಲಿ ಅಂತ. ಬಟ್ ಆದರೆ ಇವತ್ತಿಗೂ ಕೂಡ 12 ಗಂಟೆಗೆ ನಾವೆಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಮಧ್ಯ ರೋಡಲ್ಲಿ ಹೋದರೆ, ಅಥವಾ ಇಲ್ಲೇ ನಮ್ಮ ಪಕ್ಕದಲ್ಲೇ ಯಾವುದೊಂದು ಮೆಜೆಸ್ಟಿಕ್ ಮಧ್ಯೆ ಹೋದರೆ ಸಾಕು, ಹೆಣ್ಣುಮಕ್ಳನ್ನ ಆ ಲೆವೆಲಲ್ಲಿ ಕೆಟ್ಟದಾಗಿ ನೋಡ್ತಾರೆ. ಬರೀ ರೋಡಲ್ಲಿ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಾದರೂ ಆ ಹೆಣ್ಣುಮಕ್ಳನ್ನ ಯೂಸ್ ಮಾಡ್ಕೊತಾರೆ. ಒಂದು ಸೆಕೆಂಡ್ ಒನ್ನು, ಹೆಣ್ಮಗು ತುಂಬ ಸ್ಟ್ರಾಂಗ್ ಆಗಿ ಬೆಳೆದಾಗ ಅವಳು ಯಾವನೋ ಜೊತೆ ಮಲಗಿದ್ದು ಬಂದ್ಲು. ಇದೇನಂತ ಅಂದರೆ ದ ಲ್ಯಾಂಡ್ ಆ್ಯಸ್ ಇಟ್ ಸ್ಟಿಂಕ್ ಅನ್ನಂಗೆ ಎಷ್ಟೊಂದು ಜನ ಒಂದು ಹೆಣ್ಣುಮಗಳು ಬೋಲ್ಡಾಗಿ ಇದ್ದಾದ ತಕ್ಷಣ ಶೀ ಈಸ್ ಡನ್ ಎವ್ರಿಥಿಂಗ್, ಆರ್ ಒಂದು ಪ್ರೀಕನ್ಸೀವ್ಡ್ ನೋಷನ್ಸ್, ಅವಳೆಲ್ಲದಕ್ಕೂ ರೆಡಿ ಇದ್ದಾಳೆ. ದಟ್ ಇಸ್ ಸೋ ಇಡಿಯಾಟಿಕ್. ಎಷ್ಟೊಂದು ಇಡಿಯಾಟಿಸಮ್ ತೋರಿಸುತ್ತೆ ಅದು ಅಂತಾರೆ. ಯಾಕೆಂತಂದರೆ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಯಾರಿಗೂ ಕಮ್ಮಿ ಇಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ ಗುರು ಅಂತವ. ಸೊ ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ಮುಂದೆ ಇದ್ದಾರೆ. ಮತ್ತು ಅವ್ರಿಗೆ ಅಫ್ಕೋರ್ಸ್ ಫಿಸಿಕಲಿ ಒನ್ ಪಾಯಿಂಟ್ ನಾನು ಹೇಳ್ತೀನಿ, ಫಿಸಿಕಲಿ ಆಲ್ಸೋ ವೆ ವೆರಿ ಸ್ಟ್ರಾಂಗ್, ಮೆಂಟಲಿ ವೆರ್ ಈವನ್ ಮೋರ್ ಸ್ಟ್ರಾಂಗರ್ ದೆನ್ ಮೆನ್. ಇದು ಒಂದು ಬ್ರಾ ಬರ್ನಿಂಗ್ ಸಿಚುಯೇಷನ್ ಅಲ್ಲ. ಎಲ್ಲ ಕಡೆ ಹೆಣ್ಮಕ್ಳು ದೊಡ್ಡವರು, ಗಂಡು ಮಕ್ಕಳು ದೊಡ್ಡವರು ಅಂತ ನೋಡೋದಲ್ಲ. ಈಕ್ವಾಲಿಟಿ, ಸಮಾನತೆ, ಆ ಸಮಾನತೆ ಮತ್ತು ಯೋಚನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಆಗಲೇ ಹೇಳ್ದಂಗೆ ಕ್ರೈಮ್ ಜಾಸ್ತಿ ಇದೆ. ನಾನು ಹೇಳೋದಿಷ್ಟೇ, ಎಲ್ಲ ಕಡೆ ಕ್ರೈಮ್ ಇದೆ, ರೇಪ್ಗಳಾಗುತ್ತೆ. ಹೌದು, ನೀವು ಸೆನ್ಸಸ್ ನೋಡಿದರೆ 4,49,265,75 ಕೇಸಸ್ಸು ಪ್ರತಿ ದಿನಕ್ಕೆ ನಡೀತಾ ಇದೆ. ಒಂದು ವರ್ಷಕ್ಕೆ ನಡೀತದು 51 ಕೇಸಸ್, ಒನ್ ಅವರ್ಗೆ 51 ಕೇಸಸ್ಸು ರೇಪ್ಸ್ ಮತ್ತು ಅಸಾಲ್ಟು ನಡೀತಾ ಇದೆ ಹೆಣ್ಮಕ್ಳ ಮೇಲೆ. ಸೊ ಏನಾಗುತ್ತೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ, ಎಲ್ಲ ರಂಗದಲ್ಲೂ ನಡೀತಾ ಇದೆ. ಬಟ್ ನಾನು ಇದನ್ನು ಏನು ಹೇಳ್ತೀನಿ ಅಂತಂದ್ರೆ, ಒಂದು ಹೆಣ್ಮಗುಗೆ ಸ್ಟ್ರಾಂಗ್ ಆಗಿ ಅವ್ರ ತಂದೆ ತಾಯಿ ಅವ್ರನ್ನ ಚೆನ್ನಾಗೇ ಬೆಳೆಸಿ, ತಾಯಿ ಹೇಳ್ಬೇಕು ಅದನ್ನು. ಯಾಕೆ ಅಂತಂದರೆ ಈಗ ನಮ್ಮ ಒಂದು ಇಂಡಿಯನ್ ಕಲ್ಚರಲ್ಲಿ ನೀನು ಹೆಣ್ಮಗು ಗಂಡು ಮಗು, ಹೆಣ್ಮಗು ಇದನ್ನು ಮಾಡ್ತಾರೆ, ಗಂಡು ಮಗು ಅದನ್ನು ಮಾಡ್ತಾರೆ ಅಂತ ತುಂಬ ಡಿಫ್ರೆನ್ಸ್ ತೋರಿಸ್ತಾರೆ. ನೀನು ಈಗ ಒಂದು ಕ್ಲಾಸ್ನಲ್ಲಿ ಒಂದು 20 ಜನ ಹೆಣ್ಮಕ್ಳಿದ್ರು, ಒಂದು 20 ಜನ ಬಾಯ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಯಾರು ಬೇಕಾದ್ರೂ ರ್ಯಾಂಕ್ ತೆಗಿಬೋದು, ಹುಡುಗಿನೇ ತೆಗಿಬೇಕು ಹುಡುಗನೇ ತೆಗಿಬೇಕು ಅಂತಿಲ್ಲ. ಸೊ ಹಿಂಗೆ ಒಂದು ಯಾವುದೋ ಒಂದು ಫೀಲ್ಡಲ್ಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಒಂದು ಡೈರೆಕ್ಷನ್ನು, ಒಬ್ರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡ್ಬೋದು, ಅದು ಹುಡುಗಿನೇ ಆಗ್ಬೋದು ಹುಡುಗನೇ ಆಗ್ಬೋದು. ಸೊ ಹುಡುಗಿ ಮಾಡ್ತಾಳೆ, ಕ್ರಿಯೇಟಿವಿಟಿಗೆ ಮತ್ತು ಕೆಲಸ ಮಾಡಲಿಕ್ಕೆ ಯಾವ ಜೆಂಡರ್ ಈಕ್ವಾಲಿಟಿ ಡಿಫ್ರೆನ್ಸ್ ಬೇಕಾಗಿಲ್ಲ. ಇದೆಲ್ಲ ಸುಮ್ಮನೆ ನಾವು ನಮ್ಮ ಇನ್ಕೆಪಬಿಲಿಟಿಗೆ ಕೊಟ್ಕೊಳ್ಳೋ ಒಂದು ಟ್ಯಾಗು. ಸೊ ನಾನು ಹೇಳೋದು ಇಷ್ಟೇ, ನಾವು ಇಂಥ ಸಮಾಜದಲ್ಲಿ ಇದ್ದಾಗ, ಈ ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡರ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕಡೆ ಒಂದು ಕ್ರೈಮ್ ಅಂತ ನಡೆದಾಗ ಪೀಪಲ್ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ದ ಕ್ರೈಮ್. ಅಂದರೆ ಕ್ರೈಮ್ ಸೀನ್ ಇದಾಗೋದೇನಕ್ಕೆ ಅಂತ ಅಂದರೆ ಒಬ್ಬರಿಂದ ಇಬ್ಬರಿಂದ ಅಲ್ಲ, ಇದು ಒಂದು ಮೂಲಭೂತವಾಗಿ ಒಂದು ದೊಡ್ಡ ಒಂದು ಹಜಾರ್ಡಸ್ ಒಂದು ವಸ್ತುವಾಗಿ ಎಲ್ಲ ಕಡೆ ಇದೆ, ಪ್ರಾಮಿನೆಂಟ್ ಆಗಿ ನಮ್ಮ ದೇಶ ಇದು ಇದೆ ಅಲ್ವಾ. ಸೊ ಓಕೆ ಫೈನ್, ಹಾಗಾದರೆ ಮಾಡ್ಲಿಂಗ್ ಲೋಕದಲ್ಲಿ ಇದೆಯಾ? ಯಾಕಂದರೆ ನಾನು ಇತ್ತೀಚೆಗೆ ಕೇಳಿರೋ ಮಟ್ಟಿಗೆ ಮಾಡ್ಲಿಂಗ್ ಮಾಡಬೇಕಾದ್ರೆ ಹುಡುಗಿರು ಒಂದೇ ಅವ್ರು ಕರೀತಾರೆ, ಇವ್ರು ಹೋಗೋದು ಸೆಕೆಂಡರಿ, ಬಟ್ ಮಾಡ್ಲಿಂಗಲ್ಲಿ ಹುಡುಗಿರನ್ನ ಕರೀತಾರೆ.
ಎಲ್ಲ ಫೀಲ್ಡಲ್ಲೂ ಎಲ್ಲರನ್ನೂ ಒಂದು ಹುಡುಗಿ ಇದ್ದರೆ ಈಗ ಅಂದ್ರೆ ಮಾಡ್ಲಿಂಗ್ ಅಲ್ಲಿ ಸೆಕ್ಸ್ ಹರಾಸ್ಮೆಂಟ್ ಇದೆಯಾ? ಇಟ್ ಡಿಪೆಂಡ್ಸ್. ಕೆಲವು ಟೈಮ್ ಇದೆ, ಹಾ. ಕೆಲವು ಟೈಮ್ ಇಲ್ಲ. ಈಗೇನಂತ ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತದು. ಈಗ ಒಂದು ವೇಳೆ ಒಂದು ಹುಡುಗಿ ಆ ಥರ ಹೆಲ್ಪ್ಲೆಸ್ ಆಗಿ ಅಂದ್ರೆ ಏನಂತ ಅಂದರೆ ದೇ ಯೂಸ್ ದ ಸಿಚುಯೇಷನ್. ಫಾರ್ ಎಕ್ಸಾಂಪಲ್ ಅವರು ನಿಮ್ಮ ಬ್ಯಾಕ್ಗ್ರೌಂಡ್ ನೋಡ್ತಾರೆ, ನಿಮ್ಮ ಸಿಚುಯೇಷನ್ ನೋಡ್ತಾರೆ, ನಿಮಗೆ ದುಡ್ಡಿನ ಅವಶ್ಯಕತೆ ಇದೆಯಾ, ಇಲ್ಲ ನೀವು ನಿಮ್ಮ ಮೈಂಡ್ ಸೆಟ್ ಹೆಂಗಿದೆ. ನಾನು ಹೇಳೋದು ಎಲ್ಲ ಹೆಣ್ಣು ಮಕ್ಳಿಗೂ ಹೇಳೋದು ಇದು, ಒಂದು ಸ್ಟ್ರಾಂಗ್ ಮೆಂಟ್ಯಾಲಿಟಿನ ಬೆಳೆಸ್ಕೊಳ್ಳಿ. ನೀವು ಯಾರಿಗೂ ಕಮ್ಮಿ ಇಲ್ಲ. ನೀವು ನಾರಿ ಮುನಿದರೆ ಮಾರಿ, ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನೀವು ಯಾರಿಗೂ ಕಮ್ಮಿ ಇಲ್ಲ. ನೀವೊಂದು ನಾನು ಹೇಳ್ತೀನಿ ಕೇಳಿ, ಎಮೋಷ್ನಲ್ IQ EQ ಇವೆಲ್ಲ ಜಾಸ್ತಿ ಇರೋದೇ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗು ಅವ್ರ ತಲೆನಲ್ಲಿ ಅಂತ ಅಂದರೆ ದೇ ಆರ್ ಓಷನ್. ಅವರು ಅಷ್ಟು ಕೆಪಾಸಿಟಿ ಇದೆ ಅವ್ರಿಗೆ. ಸುಮ್ಮನೆ ಯಾರನ್ನೋ ಕಡೆಗಾಣಿಸ್ದಂಗಲ್ಲ, ಹೆಣ್ಮಗು ನೀನು ಮಾಡೋಕ್ಕಾಗಲ್ಲ, ಅದು ತುಂಬ ತಪ್ಪು. ನಾನು ಅದನ್ನು ಖಂಡಿತ ಖಂಡಿಸ್ತೀನಿ. ಯಾಕೆ ಅಂತಂದರೆ ಹೆಣ್ಣುಮಕ್ಕಳು ವೆರಿ ಎಫಿಷಿಯಂಟ್, ಎಲ್ಲ ಥರದ ಕೆಲಸ ಮಾಡ್ತಾರೆ. ಓಕೆ. ಆ್ಯಂಡ್ ಈವನ್ ದ ವೆರಿ ಫಿಸಿಕಲಿ ವೆರಿ ಫಿಟ್ ಆಲ್ಸೋ. ಈಗಿನ ಕಾಲದಲ್ಲಿ ಫಿಸಿಕಲಿ ಫಿಟ್ನೆಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ನಾವು ಬೆಳೀತಾ ಅದು ಯಾವುದೋ ಒಂದು ಮನುಶಾಸ್ತ್ರ ಅವಾಗ ಹೇಳ್ತು ಅಂದ್ಬಿಟ್ಟು ಹೆಣ್ಣು ಮಕ್ಕಳು ಹಿಂಗೆ ರಾಜ್ಕುಮಾರ ಎಲ್ಲೋ ಇದ್ರಲ್ಲಿ ಬರ್ತಾರೆ, ಹೆಣ್ಣು ಮಕ್ಕಳು ಹಿಂಗಿರಬೇಕು ಹಂಗಿರಬೇಕು, ಇದೆಲ್ಲ ಈ ಓಲ್ಡ್ ವೈಫ್ ಸ್ಟೋರಿ ಅಂತ ಕರೀತಾರೆ. ಹಂಗಾದ್ರೆ ಈಗ ನೀವು ಅಷ್ಟೊಂದು ಬ್ಯಾಕ್ಗ್ರೌಂಡ್ ಇದೆ, ರಾಜಕೀಯದ ಫ್ಯಾಮಿಲಿ, ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ, ಬೈ ಬರ್ತ್ ನೀವು ಬಿಸ್ನೆಸ್ ಬೇಬಿ ಎಲ್ಲ ಓಕೆ. ಬಟ್ ನೀವು ಇಷ್ಟೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವತ್ತೋ ಒಂದು ದಿನ ನಿಮಗೆ ಈ ಥರ ಹರಾಸ್ಮೆಂಟ್ ಆಗಿದೆಯಾ? ನನಗೆ ಈ ಸಿಟಿನಲ್ಲಿ ಆಗಿಲ್ಲ, ಬೆಂಗಳೂರು ಇಂಡಸ್ಟ್ರಿನಲ್ಲಿ, ಸ್ಯಾಂಡಲ್ವುಡ್ ಅಲ್ಲೆಲ್ಲ ಆಗಿಲ್ಲ. ಬಟ್ ಹೊರ್ಗಡೆ ಇಂಡಸ್ಟ್ರಿನಲ್ಲಿ ಮಿಸ್ ಅರ್ತ್ ಆಗಿ ನಾನು ಒಂದು ಕಾಸ್ಟಿಂಗ್ ಏಜೆಂಟ್ ಹತ್ರನೋ ಅಥವಾ ಇವ್ರ ಹತ್ರ ಹೋದಾಗ ಸೆಕ್ಸ್ ಹರಾಸ್ಮೆಂಟ್ ಅಲ್ಲ, ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಏನಂತ ಅಂದ್ರೆ ಪ್ಯಾಕೇಜ್ ಸಮಥಿಂಗ್, ದೇ ಟಾಕ್ ಇನ್ ದೀಸ್ ಲೈನ್ಸ್. ಓಕೆ, ಗೊತ್ತಾಗಲ್ಲ, ಕೋಡ್ ವರ್ಡ್ ನಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಬಟ್ ಎಂಡ್ ಆಫ್ ದ ಡೇ ದೇರ್ ಆರ್ ಫ್ಯೂ ಏಜೆಂಟ್ಸ್ ಲೈಕ್ ದಟ್ ಹೂ ಲುಕ್ ಎಟ್ ಥಿಂಗ್ಸ್. ಬಟ್ ನಾನು ಐ ವಾಸ್ ವೆರಿ ಪರ್ಟಿಕ್ಯುಲರ್ ಫ್ರಮ್ ಡೇ ಒನ್. ಯಾಕೆ ಅಂತ ಅಂದರೆ ಒಂದು ಬ್ಯೂಟಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಇನ್ ಎನಿ ಇಂಡಸ್ಟ್ರಿ ಇಯರ್ ಇನ್ ಇಂಡಿಯಾ ಎಸ್ಪೆಷಲಿ, ಯು ಕ್ಯಾನ್ ಸ್ಟ್ಯಾಂಡ್ ಫಾರ್ ಯೋರ್ ವರ್ಡ್. ಒಂದು ಹೆಣ್ಣು ಮಗಳು ಸ್ಟ್ರಾಂಗ್ ಆಗಿ ವಿಲ್ ಪವರ್, ಸ್ಟ್ರಾಂಗ್ ವಾಯ್ಸ್ ಮತ್ತೆ ಪರ್ಸ್ನಾಲಿಟಿ ಸ್ಟ್ರಾಂಗ್ ಇದೆ, ಇವ್ರನ್ನ ನಾವು ಶೇಕ್ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾದರೆ, ಆ ವಿಷಯ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಅವ್ರಿಗೆ ಗೊತ್ತಾದ್ರೆ ಖಂಡಿತ ಯಾರು ನಿಮ್ಮನ್ನ ಆ ಥರ ನೋಡಲ್ಲ, ಕೇಳಕ್ ಧೈರ್ಯನೂ ಮಾಡಲ್ಲ. ಇನ್ನೂ ಕೆಲವ್ರು ಏನ್ ಮಾಡ್ತಾರೆ, ಯಾರೋ ಒಬ್ರು ಮಾಡ್ತಾರೆ ಅಂತ ಎಲ್ಲರೂ ಮಾಡ್ತಾರೆ ಅಂತ ಈ ಥರ ಮಾಡಿದ್ರೆ, ಈ ಥರ ಆದ್ರೆ ಹುಡುಗಿರ್ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಮಾಡಬೇಕು? ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಡೆಫಿನೆಟ್ಲಿ ಕೆಲವರೆಲ್ಲ ನಂಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತಾರೆ, ಇನ್ ಕೆಲವರೆಲ್ಲ ಇಲ್ಲಪ್ಪ ನಾನು ಐ ಆಮ್ ನಾಟ್ ಫಾರ್ ದಿಸ್ ಅಂತ ಹೇಳ್ತಾರೆ, ಐ ಆಮ್ ನಾಟ್ ಇನ್ ಟು ದಿಸ್, ನಾನು ಇಂಡಸ್ಟ್ರಿ ಬೇಕಾದ್ರೆ ಬಿಡ್ತೀನಿ. ನಾನು ಎಷ್ಟೊಂದು ಜನ ಎಥಿಕಲ್ ಮತ್ತು ಪ್ರಿನ್ಸಿಪಲ್ಸ್, ಆ ಪ್ರಿನ್ಸಿಪಲ್ಸ್ ಬಿಟ್ಟು ಹೋಗಲ್ಲ. ಸೊ ಪ್ರಿನ್ಸಿಪಲ್ ಲೈಫನ್ನು ಲೀಡ್ ಮಾಡೋ ಅಂಥವ್ರು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾರೆ. ಮತ್ತು ಈಗ ಫಾರ್ ಎಕ್ಸಾಂಪಲ್ ಯಾವ ಇಂಡಸ್ಟ್ರಿನಲ್ಲಿ ಇದಿಲ್ಲ, ಎಕ್ಸ್ಪ್ಲಾಯ್ಟೇಷನ್ ಆಫ್ ವಿಮೆನ್ ಇಸ್ ದೇರ್ ಇನ್ ಎವ್ರಿ ಇಂಡಸ್ಟ್ರಿ. Okay, so be it medical, be it education, and be it any industry, film. ನೀವು ಫಿಲ್ಮ್ನಲ್ಲಿ ಇಷ್ಟೊಂದು ಎಲ್ಲ ಫಿಲ್ಮ್ ಅಂತ ಎತ್ತಿ ಹಿಡಿತಾರೆ, ಬಟ್ ದಟ್ಸ್ ನಾಟ್ ದ ಟ್ರೂತ್. ಎವ್ರಿವೇರ್ ಆಪೋಸಿಟ್ಸ್ ಅಟ್ರಾಕ್ಟ್ಸ್ ಇದ್ದೇ ಇರ್ತದೆ. ನೀವು ಹೇಳಿದಲ್ಲ ಕ್ರೈಮ್ ಸೀನ್ಗಳು, ಫಿಲಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಕ್ರೈಮ್ ಸೀನ್ ನಡೆಯುತ್ತೆ, ಹೊರಗಡೆ ಎಷ್ಟು ನಡೆಯುತ್ತೆ. ನಾನು ಓವರಾಲು 51 ರೇಪು ಮತ್ತು ಅಸಾಲ್ಟು ಪ್ರತಿ 1 ಅವರ್ಗೆ ದೇಶಾದ್ಯಂತ ನಡೆಯುತ್ತೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಜನರ ಮೈಂಡ್ ಸೆಟ್ ಹೆಂಗಿರುತ್ತೆ. ನಾನು ಇದಕ್ಕೆಲ್ಲ ಹೇಳೋದು ಒಂದೇ ಶಿಲ್ಪ, ಎಜುಕೇಷನ್ ಈಸ್ ದ ಟೂಲ್. ಎಜುಕೇಷನ್ ಇಸ್ ದ ಓನ್ಲಿ ಥಿಂಗ್ ದಟ್ ಕ್ಯಾನ್ ಚೇಂಜ್ ದ ಪರ್ಸ್ಪೆಕ್ಟಿವ್ ಆಫ್ ಪೀಪಲ್. ಇವತ್ತು ನಾನು ಭವ್ಯಗೌಡ ಇಷ್ಟು ಸ್ಟ್ರಾಂಗ್ ಆಗಿ ದೇಶ ಸುತ್ತಿ ಕೋಶ ಓದ್ಬಂದು ಎಲ್ಲ ವಿಷಯ ಬಗ್ಗೆ ನಾನು ಮಾತಾಡ್ಬೋದು ಅಂತ ನನಗಿದ್ರೆ ನನ್ನ ಕಾನ್ಫಿಡೆನ್ಸ್ ಇರೋದು ಒಂದೇ, ನನ್ನ ಎಜುಕೇಷನ್, ನನ್ನ ನಾಲೆಡ್ಜ್, ನನ್ನ ಎಕ್ಸ್ಪೀರಿಯನ್ಸ್. ಕೆಲವೆಲ್ಲ ದೊಡ್ಡವ್ರು ಹೇಳ್ತಾರೆ ನನ್ನ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಅಂತಾರೆ. ಏನದು ಅವ್ರು ಹೇಳೋದು? ಯಾಕೆಂತ ಅವ್ರು ತಪ್ಪು ಮಾತಾಡಲ್ಲ, ಅವರು ಫಸ್ಟ್ ಹ್ಯಾಂಡಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾಳೆ ದಿನ ನನ್ನ ಮಗಳಿಗೆ ನಾನು ಹೇಳೋದು ಒಂದೇ, ಇಲ್ಲಿ ಹೋಗ್ಬೇಡ ಇದು ತಪ್ಪು ಅಂತ. ಅದು ನಾನು ಎಕ್ಸ್ಪೋಜರ್ ಕೊಡೋಕೆ ಟ್ರೈ ಮಾಡ್ತೀನಿ ಅವ್ರಿಗೆ. ಅದ್ರ ಜೊತೆಗೆ ನಾಲೆಡ್ಜ್, ಅದ್ರ ಜೊತೆಗೆ ಮಕ್ಕಳನ್ನ ಸರಿಗೆ ಬೆಳೆಸ್ಬೇಕು. ಇದೆಲ್ಲದಕ್ಕೂ ಮೂಲಭೂತ ಪ್ರಾಬ್ಲಮ್ ಏನಾಗುತ್ತೆ, ಫ್ಯಾಮಿಲಿಗಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್, ಗಂಡ ಹೆಂಡ್ತಿ ಚೆನ್ನಾಗಿ ಒಂದು ಮಗುನ ಬೆಳೆಸ್ಬೇಕಾದಂಥ ಪೇರೆಂಟಿಂಗ್ ಜವಾಬ್ದಾರಿನ ಎತ್ಕೊಂಡ್ರೆ ಕ್ರೈಮ್ ಸೀನ್ ಓವರ್ ಆಲ್ ಕಮ್ಮಿ ಆಗುತ್ತೆ. ಶಿಲ್ಪ, ಓಕೆ, ನಿಮ್ಮ ತಂದೆ ಪೊಲಿಟಿಕಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ನಮ್ಮ ತಂದೆಯವರು ಈಸ್ ದ ಮೋಸ್ಟ್ ಕಲರ್ಫುಲ್ ಪೊಲಿಟಿಷಿಯನ್ ಆ್ಯಂಡ್ ದ ಮೋಸ್ಟ್ ಹಂಬಲ್ ಪೊಲಿಟಿಷಿಯನ್ ಎವರ್. ನೀವು ನಂಬ್ತಿರೋ ಬಿಡ್ತಿರೋ, ನಾನು
ನಮ್ಮ ತಂದೆಯಾಗಿ ಮಾತ್ರ ಅಲ್ಲ, ಒಂದು ರಾಜಕಾರಣಿಯಾಗೂ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ಶಿಲ್ಪ ಅವರೇ. ನಾನು ಯಾವ್ದಾರ ಒಂದು ಹಾಸ್ಪಿಟಲ್ಗೆ ಹೋದರೆ ಎಷ್ಟು ಜನ ಬಂದು ಅಕ್ಕ ನಿಮ್ಮ ತಂದೆ ನನಗೆ ಒಂದು ಮೆಡಿಕಲ್ ಸೀಟ್ ಕೊಟ್ಟರು, ನಾನು ಈ ಸ್ಟೇಜಿಗೆ ಬಂದು ಕೂತ್ಕೊಂಡು ನನಗೆ ಎಷ್ಟು ಹೆಮ್ಮೆ ಗರ್ವ ಆಗುತ್ತೆ ಅಂಥವ್ರ ಬಗ್ಗೆ. ಅಂದರೆ ಹೀ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್. ಅವರಿಂದ ಕಲಿಯೋದು ಬೇಕಾದಷ್ಟಿದೆ. ನಮ್ಮ ತಂದೆನ ಈಗ ನೀವು ನಂಬ್ತಿರೋ ಬಿಡ್ತಿರೋ ಅವ್ರು ಯಾವ ಥರ ರಾಜಕೀಯದಲ್ಲಿ ಬೆಳೆದಿದ್ದಾರೆ. ಅಫ್ಕೋರ್ಸ್ ಈಗ ನಾನು ಒಂದು ಬೆಳವಣಿಗೆ, ಈಗ ಒಂದು ಸಮುದ್ರದಲ್ಲಿ ದೊಡ್ಡ ದೊಡ್ಡ ಮೀನುಗಳು ಇದ್ದೇ ಇರ್ತವೆ, ಬಟ್ ಅವರು ಅಂದ್ಕೊಂಡಂಗೆ ಅವರು ಮಾಡಿ ಅವರು ನಮ್ಮನ್ನ ಬೆಳೆಸಿದ್ದಾರೆ. ಇದಕ್ಕಿಂತ ಬಿಗರ್ ಪಾಲಿಟಿಕ್ಸ್ ಇನ್ಯಾವುದು ಸ್ಟಾರ್ಟಿಂಗ್ ಅಲ್ಲಿ ಶಿವರಾಮೇಗೌಡರು ತುಂಬಾ ಆಕ್ಟಿವ್ ಆಗಿದ್ರು, ತುಂಬಾ ಪವರ್ಫುಲ್ ಆಗಿದ್ರು, ಬಟ್ ಈಗ ಕಮ್ಮಿ ಆಗಿದೆಯಾ? ಡೆಫಿನೆಟ್ಲಿ ನಾಟ್. ಐ ಥಿಂಕ್ ಏನಂತ ಅಂದ್ರೆ, ಈಗ ನೀವು ಒಂದು ಕಾಡಿನ ರಾಜ ಯಾರು? ಸಿಂಹ. ಈಗ ಸಿಂಹ ಶಕ್ತಿ ಮೀರ್ತಾ ಶಕ್ತಿ ಕಮ್ಮಿ ಆಗ್ತದೆ ಅಂದ್ರೆ ಎಲ್ಲಾಗುತ್ತೆ? ಆಗಲ್ಲ. ಸೊ ಹಾಗಾಗಿ ಸಿಂಹ ಯಾವತ್ತಿದ್ರು ಸಿಂಹನೇ, ಸಿಂಹದ ಹೊಟ್ಟೆನಲ್ಲಿ ಸಿಂಹನೇ ಹುಟ್ಟೋದು. ಸೊ ಹಂಗೆ ಸಿಂಹಿಣಿ ಸೊ ಅದೇ ಅಲ್ಲೂ ಜೆಂಡರ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ರು ನೋಡಿ, ಸಿಂಹ. ಓಕೆ, ಸೊ ಮರಿ ಸಿಂಹನೇ ಹುಟ್ಟೋದು. ಸೊ ಎಂಡ್ ಆಫ್ ದಿ ಡೇ ನಾನು ಇದೆಲ್ಲ ಇಂಡಿಯಾದಲ್ಲಿ ಮಾತ್ರ ಶಿಲ್ಪ. ಇಂಟರ್ನ್ಯಾಷನಲಿ ಯುವರ್ ಅ ಗರ್ಲ್ ಬಾಯ್ ಇದೆಲ್ಲ ಯಾವೊಂದು ಇಲ್ಲವೇ ಇಲ್ಲ. ನೀವು ಚೆನ್ನಾಗಿ ಓದ್ತೀರಾ, ನಿಮ್ಗೆ ಎಷ್ಟು ಎನ್ಕರೇಜ್ಮೆಂಟ್ ಕೊಡ್ತಾರೆ ಗೊತ್ತಾ? ಆ್ಯಸ್ ಅನ್ ಇಂಡಿಯನ್ ನೀವು ನಂಬ್ತಿರೋ ಬಿಡ್ತಿರೋ, 30,005 ಫೋಟೋಶೂಟ್ಸ್ ನಾನು UK ನಲ್ಲಿ ಮಾಡಿದ್ದೀನಿ. ನಾನು ಆಕ್ಚುಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರು. ಆನ್ ರೆಕಾರ್ಡ್ ನಾನು 30,500 ಫೋಟೋಶೂಟ್ಸ್ ಮಾಡಿದ್ದೀನಿ. ಅಲ್ಲ, ಗಿನ್ನಿಸ್ ರೆಕಾರ್ಡ್ ಹೋಲ್ಡರು. ಇನ್ಯಾವ ಗಿನ್ನಿಸ್ನ ಮಾಡಕ್ ಹೋಗ್ತೀರಾ? ಡೆಸ್ಟಿನಿ. ನನ್ನ ಫ್ಯೂಚರ್ನ ಯಾರಿಗೂ ಹೇಳ್ಕೋಬೇಡ್ದಂತೆ. ಮೊನ್ನೆ ಯಾರೋ ಮೋಸ್ಟ್ಲಿ ಪೊಲಿಟಿಕಲ್ಗೆ ಎಂಟ್ರಿ ಕೊಡ್ಬೋದು, ಅಲ್ಲಿ ಗಿನ್ನಿಸ್ ದಾಖಲೆ ಮಾಡಿ. ಅದಕ್ಕೂ ಕ್ವಶನ್ ಮಾರ್ಕ್ ಇದ್ದೇ ಇರ್ತದೆ. ಕ್ವಶನ್ ಮಾರ್ಕ್, ಯು ನೆವರ್ ನೋ. ಯಾಕೆಂತಂದ್ರೆ ಯು ಕಾಂಟ್ ಕಂಟೈನ್ ದ ಕಂಟೈನರ್ ಅನ್ನಂಗೆ. ಯು ನೆವರ್ ನೋ ವಾಟ್ ಈಸ್ ದೇರ್ ಟುಮಾರೋ ಫಾರ್ ಹೂ. ಸೊ ನನಗಂತ ಏನಾದರೂ ಒಂದು ಹ್ಯೂಮನ್ ರೇಸ್, ಮ್ಯಾನ್ ಕೈಂಡಿಂಗ್ ಏನಾದರೂ ಮಾಡಬೇಕು ಅಂತ ಒಂದು ತಲೆಯಲ್ಲಿದೆ. 100% ಅದು ಈ ಫೀಲ್ಡೋ ಎಜುಕೇಷನ್ ಫೀಲ್ಡೋ. ಯಾಕೆಂತಂದ್ರೆ ನನಗೇನು ಬೇಜಾರಿಲ್ಲ. ಒಂದು ತುಂಬ ದೊಡ್ಡ ಪ್ರಬುದ್ಧತೆ ಹೊಂದಿರೋ ಒಂದು ಹೀರೋಯಿನ್ ಆಗಲಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಯಾಕೆಂತಂದ್ರೆ ನಾನು ಐ ಆಮ್ ಮಚ್ ಮೋರ್ ದೆನ್ ಅ ಹೀರೋಯಿನ್, ಐ ಆಮ್ ಮಚ್ ಮೋರ್ ದೆನ್ ಅನ್ ಎಡುಪ್ರೂನರ್, ಐ ಆಮ್ ಮಚ್ ಮೋರ್ ದೆನ್ ಅ ಪಾಲಿಟಿಷಿಯನ್. ಯಾಕೆಂತಂದ್ರೆ ನಾನು ಎವ್ರಿ ಡೇ ಐ ಡೂ ಪಾಲಿಟಿಕ್ಸ್ ಅಟ್ ಹೋಮ್. ನಾನು ಪೊಲಿಟಿಕ್ಸ್ ನನ್ನ ರಕ್ತದಲ್ಲೇ ಇದೆ. ನಾನೇನು ನಾನು ಹೇಳ್ದೆ ಅವಾಗ ಒಂದು ವಿಸಿಟಿಂಗ್ ಕಾರ್ಡ್ ಹಾಕೊಂಡ್ಬಂದು ನನಗೊಂದು ಪೋರ್ಟ್ಫೋಲಿಯೋ ಬೇಕಾಗಿಲ್ಲ ಟು ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್. ಇನ್ ಕೇಸ್ ಪಾಲಿಟಿಕ್ಸಿಗೆ ಬಂದ್ರೆ ಯಾವ ಕ್ಷೇತ್ರದಿಂದ ಬರ್ತೀರಾ? ಮಂಡ್ಯದಿಂದ ಬರ್ತೀರಾ? ಎಲ್ಲಿಂದ ಬರ್ತೀರಾ? ಮಂಡ್ಯದಿಂದ. ಐ ಡೋಂಟ್ ನೋ. ನಾನು ಮಂಡ್ಯದ ಮಗಳು. ಹೌದು. ಮಂಡ್ಯ ನನ್ನನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ. ಸೊ ನನಗೆ ಅಲ್ಲಿ ಜನರದ್ದು ಋಣ ಇದೆ, ಬಿಕಾಸ್ ನಾನು ಅಲ್ಲಿಂದ ಬಂದಿರೋ ಅಂಥವ್ರು. ಸೊ ಡೆಸ್ಟಿನಿ ನಾಳೆ ಅನ್ನೋದು ಯಾರೂ ನೋಡಿಲ್ಲ. ಸೊ ಅದು ನನಗೆ ಗೊತ್ತಿಲ್ಲ. ಪೊಲಿಟಿಕ್ಸ್ ಇಸ್ ಅ ಕಾಲಿಂಗ್ ಫಾರ್ ಮಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಾದರೂ ಆ ಥರ ಆದರೆ ಆ ತಾಯಿ ಎಲ್ಲಿ ನನಗೆ ದಾರಿ ತೋರಿಸ್ತಾರೋ 100%. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲರೂ ಸ್ಕ್ರಿಪ್ಟ್ ಬರ್ಕೊಂಡು ಇದೇ ಥರ ಆಗಬೇಕು ಅಂತ ಡೈರೆಕ್ಷನ್ ಮಾಡಿದಂಥ ಪೊಲಿಟಿಷಿಯನ್ಸ್ ಎಲ್ಲ ಮಣ್ಮುಖ ಹೋಗಿದ್ದಾರೆ. ಅವ್ರಿಗೆಲ್ಲ ಆಗಿಲ್ಲ. ಸೊ ಎಂಡ್ ಆಫ್ ದ ಡೇ ಜನರ ಪ್ರೀತಿ ಎಲ್ಲಿಂದ ಹುಟ್ಟಿ ಎಲ್ಲಿ ಬೆಳೆಸಿ ಎಲ್ಲಿ ಜನರದ್ದು ಆಶೀರ್ವಾದ ಇದ್ರೆ ಏನು ಬೇಕಾದರೂ ಆಗ್ಬೋದು ಲೈಫಲ್ಲಿ. ಬಟ್ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ದ ಸೆಕೆಂಡ್ ಫೇಸ್ ಆಫ್ ಇಟ್. ಒಂದು ಪ್ರೀತಿ ಗಳಿಸೋದು, ಇನ್ನೊಂದು ಪ್ರೀತಿ ಉಳಿಸ್ಕೊಳ್ಳೋದು. ಸೊ ಯೋಗ್ಯತೆ ಅರ್ಹತೆ ಯಾರಿಗೆ ಇರುತ್ತೋ ಅವರು ಕೊನೆವರೆಗೂ ಚೆನ್ನಾಗೇ ನಡ್ಕೊಂಡು ಹೋಗ್ತಾರೆ. ಇನ್ನೊಂದೇನು ಗೊತ್ತಾ, ನೀವು ಹೇಳಿದ್ರಿ ನಾವು ಅಂದ್ಕೊಂಡಂಗೆ ಆಗುತ್ತಾ ಆಗಲ್ವಾ, ಅಥವಾ ಡೆಸ್ಟಿನಿನ? ಅಂದರೆ ನೀವು ಅಂದ್ಕೊಂಡಂಗೆ ನಾನು ಹಿಂಗೆ ಆಗ್ಬೇಕು ಅಂತ ಒಂದು ರೂಟ್ ಮ್ಯಾಪ್ ಹಾಕೊಂಡು ಹೋಗೋದು ಇದಾ, ಅಥವಾ ಇಲ್ಲ ನಂಗೆ ಏನಾದರೂ ಆಗಲಿ ನನ್ನ ಡೆಸ್ಟಿನಿ? ದಟ್ಸ್ ಅ ವೆರಿ ಗುಡ್ ಕ್ವೆಶನ್ ಶಿಲ್ಪ. ಆ್ಯಕ್ಚುಲಿ ಏನಂದರೆ, ಹೌದು, ನಾವು ಒಂದು ನಮ್ಮ ಯಶ್ ಅವ್ರು ಹೇಳ್ತಾ ಇದ್ರು, ಕನ್ಸು ಕಾಣಿ. ನೀವು ಕನ್ಸು ಕಾಣಿ, ಆ ಕನಸಿಗೆ ನೀವು ಕೆಲಸ ಮಾಡಿ, ಆ ಕನಸನ್ನ ನನಸು ಮಾಡ್ಕೊಳ್ಳೋಕ್ಕೆ ನೀವು ಕೆಲಸ ಮಾಡಿ. ಅಂದರೆ ಈವನ್ ಒನ್ ಬೆಗ್ಗರ್ ಕ್ಯಾನ್ ಡ್ರೀಮ್. ಅಂದರೆ ಭಿಕ್ಷುಕ ಎತ್ತವನು ಕೂಡ ಅವ್ನು ಕನಸು ಕಾಣ್ಬೋದು. ಆ ಕನಸನ್ನ ನನ್ಸು ಮಾಡ್ಕೊಳ್ಳೋದಿದೆಯಲ್ಲ, ಎಲ್ಲರ ಕೈಲೂ ಆಗಲ್ಲ. ಆ ಕನಸನ್ನ ನನ್ಸು, ಈಗ ಉದಾಹರಣೆಗೆ ನೀವು ಆಕಾಶ ನೋಡಿ ಸೂರ್ಯ ಹತ್ರ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಹಾಗಾಗಿ ನೀವು ಕಾಯ ವಾಚ ಮನಸ್ಸ ಒಂದು ಯಾವುದೋ ಒಂದು ಕಾನ್ಸೆಪ್ಟನ್ನ ಬಿಡ್ದಂಗೆ ನೀವು ಸ್ವತಃ ನಿಮ್ಮ ಮನಸ್ಸಿಟ್ಟು ಅಲ್ಲೇ ಇದ್ದು, ಯಾಕೆಂತಂದರೆ ಎಂತೆಂಥ ದಿನಗಳು ಬರ್ತಿದೆ ಅಲ್ಲಿ. ಬೇಜಾರಾಗುತ್ತೆ, ಒಂದಿನ ಖುಷಿ ಇರುತ್ತೆ, ಒಂದಿನ ನೆಮ್ಮದಿ ಇರುತ್ತೆ, ಒಂದಿನ ನೋವಿರುತ್ತೆ. ಎಲ್ಲನ್ನು ದಾಟಿ ಮೀರೋದು ಮನುಷ್ಯ. ಅಲ್ಲಿ ನೀವು ಸರ್ವೈವ್ ಆದರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಥರ ಒನ್ ಆರ್ ದ ಅದರ್ ಡೇ ಯು ವಿಲ್ ಡೆಫಿನೆಟ್ಲಿ ರೀಚ್ ಯುವರ್ ಗೋಲ್ ಆ್ಯಂಡ್ 100% ಟುಮಾರೋ ಈಸ್ ಅವರ್ಸ್. ನಾನು ಇವತ್ತೇ ಹೇಳ್ತೀನಿ, ನಾಳೆ ಅನ್ನೋದು ಯಾರೂ ನೋಡಿಲ್ಲ. ಬಟ್ ನಾಳೆ ಅನ್ನೋದನ್ನು
ನಾಳೆ ನಮ್ಮದು ಅಂತ ಯಾವತ್ತು ಇವತ್ತು ನಾವು ಮುಂದೆಗಡೆ ಹೋಗಬೇಕು. 100% ನಾಳೆ ನಂದೆ. ಟುಡೇ ನನಗೆ ಐ ಆಮ್ ಎನ್ ಎಜುಕೇಷನಿಸ್ಟ್. ನಾಳೆ ದಿನ ಬಿಗ್ ಹೀರೋ ಮಕ್ಕಳು ಅಥವಾ ಬಿಗ್ ಪೊಲಿಟಿಷಿಯನ್ ಮಕ್ಕಳು ಅಥವಾ ಬಿಗ್ ಚಾನೆಲ್ ನೋಡಿ, ನೀವೆಲ್ಲ ನಿಮ್ಮ ಮಕ್ಕಳು ಬಂದು ನಮ್ಮ ಸ್ಕೂಲಲ್ಲಿ ಮೇಡಮ್ ಒಂದು ಅಡ್ಮಿಷನ್ ಕೊಡಿ ಅಂತ ಕೇಳ್ಬೋದು. ಸೊ ಪೆನ್ ಇಸ್ ಮೈಟಿಯರ್ ದೆನ್ ದ ಸ್ವೋರ್ಡ್. ಓಕೆ, ಆಲ್ವೇಸ್ ರಿಮೆಂಬರ್. ನಾನು ಒಂದು ಮಾತ್ರ ಹೇಳ್ತೀನಿ, ಟುಡೇ ನನ್ನ ತಂದೆ ಈಸ್ ಅ ಮೋಸ್ಟ್ ಪವರ್ಫುಲ್ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಇನ್ ದ ಹೋಲ್ ವರ್ಲ್ಡ್, ನಾಟ್ ಇನ್ ದ ಕಂಟ್ರಿ. ಯಾಕೆ ಹೇಳಿ, ನನ್ನಂಥ ಒಂದು ಪೆನ್ನಿಗೆ ಅವರು ಇಂಕ್ ಹಾಕಿ ಅವರು ಆಳೆ ಕೊಟ್ಟು, ನಮ್ಮ ತಾಯಿ ನನಗೆ ಹೇಳದಂಥ ಮಾತು, ನಮ್ಮ ತಂದೆ ನನಗೆ ಕೊಟ್ಟಂಥ ಒಂದು ಇನ್ಸ್ಪಿರೇಷನ್, ಟುಮಾರೋ ಐ ವಿಲ್ ಬಿ ದ ಫ್ಯೂಚರ್ ಆಫ್ ದ ಎಕಾನಮಿ. ಆ್ಯಂಡ್ ದಟ್ ಈಸ್ 100% ಶಿಲ್ಪ. ಹಾಗಾದ್ರೆ ಮ್ಯಾನಿಫೆಸ್ಟೋನ ನಂಬ್ತೀರಾ? ಹಾಂ, ಇದು ಒಂದು ತುಂಬ ಒಂದು ಕ್ಯೂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸ್ಪಿರಿಚುಯಾಲಿಟಿ ಎಲ್ಲರಿಗೂ ಒಂದು ಅಂಗ, ಒಂದು ಇರಬೇಕು. ಈಗ ಮ್ಯಾನಿಫೆಸ್ಟೇಷನ್, ಇವತ್ತು ನಾನು ಏನೋ ಒಂದು ಅಂದ್ಕೊಂಡಿರ್ತೀನಿ, ಆ ಅಂದ್ಕೊಂಡಿದ್ದನ್ನು ನಾನು ಇದು ಆಗಲೇಬೇಕು ಅಂತ ಶತಃ ಗತಃ ಅದನ್ನೇ ಟ್ರೈ ಮಾಡ್ತಾ. ಯಾಕೆ ಅಂತಂದರೆ ಎಷ್ಟೊಂದು ಜನ, ತುಂಬ ಜನ ಸುತ್ತಮುತ್ತ ಇರೋ, ನಾನು ಇಂಡಿಯಾದಲ್ಲಿ ಅದು ನೋಡಿದ್ದೀನಪ್ಪ, ಎಷ್ಟೊಂದು ಯಾರೂ ಎನ್ಕರೇಜ್ಮೆಂಟೇ ಕೊಡಲ್ಲ. ಆಗಿಲ್ಲ ಅಂದ್ರೆ ಬೇಜಾರಾಗಿ ಬಿಟ್ಬಿಡ್ತಾರೆ, ಅಲ್ಲಿಗೆ ಅರ್ಧಕ್ಕೆ ಬಿಟ್ಬಿಡ್ತಾರೆ, ಚೇಸೇ ಮಾಡಲ್ಲ. ಯು ನೀಡ್ ಟು ಬಿ ಎ ಚೇಸರ್, ಯು ನೀಡ್ ಟು ಬಿ ಎ ಗೋ ಗೆಟರ್ ಅಂತ ಇದೆ. ಅಂದರೆ ಒಂದು ಏನೋ ಒಂದು ಆಗಲಿಲ್ಲ ಅಂತಂದರೆ ಒಂದು 10 ಸಲ, ಈಗ ಉದಾಹರಣೆಗೆ ಒಂದು 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 ಮಾವಿನ ಹಣ್ಣು ಮರ ಇರ್ತದೆ, ಅದಕ್ಕೆ ಒಂದು 10 ಕಲ್ಲನ್ನ ಎಸಿತೀರ ನೀವು, ಯಾವ ಕಲ್ಲು ಮಾವಿನ ಹಣ್ಣು ಬೀಳ್ಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಅರ್ಧದಲ್ಲೇ ನೀವು ಆಗಲ್ಲಪ್ಪ ಬಿಡಪ್ಪ ಅಂತ ಬಿಟ್ಬಿಟ್ರೆ, ನಿಮ್ಮಷ್ಟು ಲೂಸಿಂಗ್ ಪರ್ಸನ್ ಯಾರು ಇಲ್ಲ, ಲೂಸಿಂಗ್ ಎಂಡಲ್ಲಿ ನೀವಿರ್ತೀರ. ಸೊ ಹಾಗಾಗಿ ನಾನು ಏನೇ ಇರಲಿ, ನಾನು ಮುಂದೆ ನುಗ್ಗಿ ಅದನ್ನು ಹೊಡಿತೀನಿ, ನಂದೇ ಇದು ಅಂತ ಅಂದ್ಕೊಂಡ್ರೆ ಯಾವ ಏಜಲ್ಲಿ ಏನು ಬೇಕಾದರೂ ಮಾಡ್ಬೋದು. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಲೈಫ್. ಆ್ಯಂಡ್ ಅಗೇನ್ ನೀವು ಹೇಳಿದ್ರಿ ಮ್ಯಾನಿಫೆಸ್ಟೇಷನ್, ಹೌದು, ಮ್ಯಾನಿಫೆಸ್ಟೇಷನ್ ತುಂಬ ತುಂಬ ಇಂಪಾರ್ಟೆಂಟ್. ನಾನಿದು ಆಮೇಲೆ ಯೂನಿವರ್ಸ್ ಕನ್ಸ್ಪೈರ್ಸ್ ಅಂತ ಹೇಳ್ತಾರೆ, ಲಕ್. ನೀವು ನಂಬ್ತಾ ಬಿಡ್ತಾರೆ, ಎಷ್ಟೊಂದು ಸಲ ಲಕ್ ಇದ್ರೆ ಆಗುತ್ತೆ ಬಿಡಪ್ಪ, ಲಕ್ನ ಜಸ್ಟ್ ಒಂದು ನೇಮ್ ಫ್ಯಾಕ್ಟ್ರಾಗಿ ಇಟ್ಕೋತಾರೆ. ಅಂದರೆ ಟೈಮ್ ಆ್ಯಂಡ್ ಲಕ್ನ ನೀವು ನಂಬಲ್ವಾ? ಬಟ್ ಎಷ್ಟೊಂದು ಸಲ ಟೈಮ್ ಆ್ಯಂಡ್ ಲಕ್ಕಿಂತ ಹಾರ್ಡ್ ವರ್ಕ್ ಮ್ಯಾಟರ್ ಆಗಿದೆ ಶಿಲ್ಪ. ಟೈಮ್ ಆ್ಯಂಡ್ ಲಕ್ ವಿಲ್ ಕಮ್ ವಿತ್ ಹಾರ್ಡ್ ವರ್ಕ್. ನಾವು ದಟ್ ಈಸ್ ಸಮಥಿಂಗ್ ವಿಚ್ ವಿ ನೀಡ್ ಟು ತುಂಬ ಕ್ಲೋಸ್ ಆಗಿ ಅದನ್ನ ನೋಡಬೇಕು. ಈಗ ನಾವು ಹಾರ್ಡ್ ವರ್ಕ್ ಮಾಡಿ 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 ಕಷ್ಟಪಟ್ಟರೆ ಇವತ್ತಲ್ಲ ನಾಡಿದ್ದು ಅದಕ್ಕೆ ಫಲ ಇದ್ದೇ ಇದೆ. ಯು ಕ್ಯಾನ್ ನೆವರ್ ಬಿ ಬಿಟ್ರೇಡ್ ಬಿಕಾಸ್ ಆಫ್ ಹಾರ್ಡ್ ವರ್ಕ್. ನೀವು ಕಷ್ಟಪಟ್ಟು ಏನೇ ಮಾಡಿ, ಮನಸ್ಸಿಂದ ಮಾಡಿ, 100% ಅಲ್ಲಿ ನೀವು ಜಯಿಸ್ಕೊಂಡು ಮೇಲೆ ಬರ್ತೀರಾ. ಬಟ್ ಸ್ಮಾರ್ಟ್ನೆಸ್, ನಿಮಗೆ ಸ್ಮಾರ್ಟ್ ಆಗಿರಬೇಕು. ಸ್ಮಾರ್ಟ್ನೆಸ್ ಅಂದರೆ ಇದೆಲ್ಲ ಹೆಂಗೆ ಅಂತ ಅಂದರೆ, ನೀವು ಒಂದು ಪರ್ಸ್ನಾಲಿಟಿ ಅಂದರೆ ನನ್ನ ಒಂದು ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ವ್ಯಕ್ತಿತ್ವನ ಚೆನ್ನಾಗಿ ಬೆಳೆಸ್ಕೋಬೇಕು. ನಾನು ಹಂಗೆ ಇದನ್ನೇ ನಾನು ಹೇಳ್ತಾ ಇರೋದು. ಈಗ ಉದಾಹರಣೆಗೆ ನನ್ನ ಮಗಳು, ಚಿಕ್ಕ ಮಗಳು, ನನ್ನ ಮಗುಗೆ ಮನೆಯಲ್ಲಿ ಏನು ಹೇಳ್ಕೊಡ್ತೀನೋ, ನನ್ನ ಹಸ್ಬೆಂಡು ರಿಲೇಷನ್ಶಿಪ್ ಏನಿರುತ್ತೋ ಅದನ್ನು ಅವರು ಜೀವನದಲ್ಲಿ ರೆಸಿಪ್ರೊಕೇಟ್ ಮಾಡ್ತಾರೆ. ಅವರು ಅದನ್ನು ಪ್ರೀತಿ ವಿಶ್ವಾಸ ಅಲ್ಲಿಂದ ಕಲಿತಾರೆ. ನಮ್ಮ ಫ್ಯಾಮಿಲಿಲಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ, ಇಫ್ ವಿ ಹ್ಯಾವ್ ಅ ಬ್ಯಾಡ್ ಫ್ಯಾಮಿಲಿ, ಆಟೋಮ್ಯಾಟಿಕಲಿ ದ ಚೈಲ್ಡ್ ಬಿಕಮ್ಸ್ ಬ್ಯಾಡ್. ಎಷ್ಟೊಂದು ಜನ ಇದನ್ನು ನೋಡಲ್ಲ. ಕ್ರಿಮಿನಲ್ಸ್ ಏನಕ್ಕೆ ಆಗ್ತಾರೆ? ಪ್ರತಿಯೊಂದು ಮಗು ಹುಟ್ಟಿದಾಗ ಮಗುನೇ ಹೆಂಗೆ ಕ್ರಿಮಿನಲ್ಸ್ ಆಗ್ತಾರೆ ಅವರು? ಸರ್ಕಮ್ಸ್ಟೆನ್ಸ್, ಸಿಚುಯೇಷನ್, ಎನ್ವಿರಾನ್ಮೆಂಟ್, ಪರಿಸರ, ತಂದೆ ತಾಯಿಗಳು, ಪ್ರತಿಯೊಂದು ತಾಯಿ ಇದನ್ನು ಮಗುಗೆ ಹೇಳ್ಕೊಡ್ಬೇಕು. ಒಂದು ನಾರಿ, ಯಾಕೆಂತಂದರೆ ನಮ್ಮ ಭೂತಾಯಿನ ಹೆಣ್ಣಿಗೆ ಹೋಲಿಸ್ತಾರೆ, ನಮ್ಮ ಭೂಮಿ ತಾಯಿನ, ನಮ್ಮ ಇಂಡಸ್ಟ್ರಿನೂ ಒಂದು ಹೆಣ್ಣಿಗೆ ಹೋಲಿಸ್ತಾರೆ, ನಮ್ಮ ಲಾ ಆ್ಯಂಡ್ ಆರ್ಡರ್ನ ಒಂದು ಹೆಣ್ಣಿಗೆ ಹೋಲಿಸ್ತಾರೆ. ಏನಕ್ಕೆ ಇದನ್ನ ಹೋಲಿಸ್ತಾರೆ? ಯಾಕೆ ಅಂತಂದರೆ ಪಂಚಭೂತಗಳು ಹೊಂದಿರೋದು ಒಂದು ಹೆಣ್ಣತ್ರ. ಹಾಗಾದರೆ ನೀವು ಇಷ್ಟೊಂದು ಮಾಡ್ರನ್ ಆಗಿದ್ದೀರ, ನಿಮ್ಮಲ್ಲೂ ಟ್ರೆಡಿಷ್ನಲ್ ಇದೆಯಾ? 100%. ನಾನು ದೇಸಿ, ನಾನು ಎಲ್ಲರ ಮನೆ ಮಗಳು. ಯಾಕೆ ಅಂತಂದರೆ ಎಷ್ಟೊಂದು ಜನ ನನ್ನ ಮಗಳು ಅಂತ ತುಂಬ ಪ್ರೀತಿಯಿಂದ ಕರೀತಾರೆ. ನಾನು ಯಾವತ್ತೂ ನಮ್ಮ ದೇಶ, ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಮತ್ತು ನಮ್ಮ ತಂದೆಯವರು ಹೇಳ್ಕೊಟ್ಟಂಥ ಒಂದು ಸ್ಮಾಲ್ ಲೆಸನ್ಸ್ ನಾನು ಯಾವತ್ತೂ ಬಿಟ್ಟಿಲ್ಲ ಶಿಲ್ಪ. ಇವತ್ತು ನಾನು ಏನೇ ಆಗಿದ್ರೂ 100% ನಾನು ಹೇಳ್ತಿಲ್ವಾ, ದಿಸ್ ಈಸ್ ವೇರ್ ಪ್ರತಿಯೊಂದು ಹೆಣ್ಮಗು ಇವತ್ತು ಯಾರೇ ಮದುವೆ ಆಗಲಿ, ಯಾರಿಗೆ ಮಕ್ಕಳಾಗಲಿ, ಆ ಮಗುನ ಸರಿಯಾದ ರೀತಿಯಲ್ಲಿ ತಗೊಂಡೇ ಕರ್ತವ್ಯ ಇದೆಯಲ್ಲ, ತುಂಬ ತುಂಬ ಇಂಪಾರ್ಟೆಂಟ್. ಫೈನಲ್ ಆಗಿ ಏನು ಹೇಳ್ತೀರಾ? ನಿಮ್ಮ ಲೈಫ್, ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಪ್ರೊಫೆಷ್ನಲ್ ಲೈಫ್, ನಿಮ್ಮ ಪೊಲಿಟಿಕಲ್ ಲೈಫ್, ನಿಮ್ಮ ಎಜುಕೇಷನ್ ಲೈಫ್, ಬಿಸ್ನೆಸ್ ಲೈಫ್.
Okay, ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ, ಓಕೆ, ಒನ್ ವರ್ಡಲ್ಲಿ ಹೇಳೋದು ತುಂಬ ಕಷ್ಟ, ಬಟ್ ಓಕೆ, ಒನ್ ಲೈನ್ ಅಲ್ಲಿ ಹೇಳೋದು. ಓಕೆ, ಒನ್ ಲೈನ್ ಹೇಳೋಣ. ಸೊ ಬೇಸಿಕಲಿ ಲೈಫ್ನಲ್ಲಿ ಯಾವುದನ್ನು ಇದಾಗಲ್ಲ ಅಂತ ಬಿಟ್ಬಿಡಬೇಡಿ. ಯಾರು ಏನು ಬೇಕಾದರೂ ಯಾವ ಟೈಮಲ್ಲೂ ಆಗ್ಬೋದು. ನೀವು ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ, ಅಂದರೆ ಅದು ತುಂಬ ಮನಸ್ಸಿನಿಂದ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಯೂನಿವರ್ಸಿಗೆ ಮುಟ್ಟಿ ಖಂಡಿತ ಯಾವತ್ತಾರ ಒಂದಿನ ಅದು ಅರ್ಧ ದಾರಿಗಾರ ರೀಚ್ ಆಗ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಬ್ಬರು ಏನೋ ಅಂದರು ಅಂತ ಹಿಂದೇಟ್ ಹೊಡಿಬೇಡಿ. ಯಾಕೆ ಅಂತ ಅಂದರೆ ನಾಳೆ ಅನ್ನೋದು ಯಾರೂ ನೋಡಿಲ್ಲ. ನೋಬಡಿ ನೋಸ್ ವಾಟ್ ಇಸ್ ಟುಮಾರೋ. ಇಫ್ ಓನ್ಲಿ ಜನಕ್ಕೆ ಅದು ಗೊತ್ತಿದ್ದರೆ ನಾಳೆ ಏನಾಗುತ್ತೆ ಅಂತ ಇನ್ನೂ ಅಲ್ಲೋಲ ಕಲ್ಲೋಲ ಆಗ್ಬಿಡೋದು. ಬಟ್ ನಾನು ಯಾಕೆಂತಾರೆ ತುಂಬ ಜನ ಹೆಣ್ಮಕ್ಳದ್ದು ತುಂಬ ಚರ್ಚೆ ನಡೆಯುತ್ತೆ. ಎಷ್ಟೊಂದು ಅಸಾಲ್ಟ್ಸ್ ಆಗ್ಬೋದು, ಫೀಮೇಲ್ ಹೆಣ್ಮಕ್ಳಿಗೆ ತುಂಬ ಒಂದು ರೆಸ್ಪೆಕ್ಟ್ ಕೊಡದೇ ಇರಬಹುದು. ಮತ್ತು ಎಲ್ಲ ಫೀಲ್ಡಲ್ಲೂ ಹೇಳ್ತಾರಷ್ಟೇ ಕೊಡ್ತೀವಿ ಮಾಡ್ತೀವಿ ಅಂತ, ಅಷ್ಟು ಮಾಡಲ್ಲ. ಕೊಡಬೇಕು, ಆ ರೆಸ್ಪೆಕ್ಟ್ ಕೊಡಬೇಕು. ಯಾಕೆ ಅಂತ ಅಂದರೆ ಒಂದು ತಾಯಿ ತಾನೇ ಒಂದು ಜನ್ಮ ಕೊಡೋಕ್ಕಾಗೋದು. ಆ ಪವರ್ ಒಂದು ತಾಯಿ ಹತ್ರನೇ ಇರೋದು. ಆ್ಯಂಡ್ ಟುಡೇ ನಾನೊಂದು ಮಗುಗೆ ಜನ್ಮ ಕೊಟ್ಟಿದ್ದೀನಿ, ನನಗೆ ತುಂಬ ಪವರ್ಫುಲ್ ಅನಿಸುತ್ತೆ ಶಿಲ್ಪ. ಇಟ್ಸ್ ಸೋ ಪವರ್ಫುಲ್ ಟು ಗಿವ್ ಬರ್ತ್ ಟು ಅ ಬೇಬಿ, ಬಟ್ ಇಟ್ಸ್ ಇವನ್ ಮೋರ್ ಪವರ್ಫುಲ್ ಟು ಬ್ರಿಂಗ್ ದಟ್ ಬೇಬಿ ಇನ್ ದ ರೈಟ್ ಮ್ಯಾನರ್ ಟು ದ ಸೊಸೈಟಿ ಆ್ಯಂಡ್ ಮೇಕ್ ಹಿಮ್ ಅ ಗುಡ್ ಸಿವಿಲಿಯನ್. ಒಂದು ಪ್ರಜೆಯಾಗಿ ನಾವು ಅವ್ರನ್ನ ಹೊರಹೊಮ್ಮಕ್ಕೆ ಅವ್ರಿಗೆ ಎಲ್ಲ ಥರದ ಚಾಯ್ಸ್ ಕೊಡಬೇಕು. ಮತ್ತು ಅವ್ರನ್ನ ತುಂಬ ಕ್ಲೋಸಾಗಿ ವಾಚ್ ಮಾಡಬೇಕು. ಎಷ್ಟೊಂದು ಪೇರೆಂಟ್ಸು ಒಂದು ಆರ್ಥೋಡಾಕ್ಸ್ ಮೆಂಟ್ಯಾಲಿಟಿನಲ್ಲಿ ಮಕ್ಕಳ ಹತ್ರ ಮಾತಾಡಲ್ಲ, ಮನ್ಸು ಬಿಚ್ಚಿ ಮಾತಾಡಲ್ಲ. ಯಾಕೆಂತಂದರೆ ಮಕ್ಕಳ ಜೊತೆಗೆ ನಾವು ಏನು ಮಾತಾಡಬೇಕು, ನಾವು ಫ್ರೆಂಡ್ಸ್ ಆಗಿರೋಕ್ಕಾಗಲ್ಲ. ಇದೊಂದು ಕನ್ಫ್ಯೂಷನ್ ವೆಸ್ಟರ್ನ್ ಕಲ್ಚರ್ದು ಮತ್ತು ಇಂಡಿಯನ್ ಕಲ್ಚರ್ದು ಕನ್ಫ್ಯೂಷನ್ ನಡೀತಿದೆ. ಎಷ್ಟೊಂದು ಫ್ಯಾಮಿಲೀಸಲ್ಲಿ ನಡೀತಿದೆ ಇದು. ಸೊ ಏನು ಮಾಡ್ತಾರೆ, ಈ ಕನ್ಫ್ಯೂಷನ್ ಇರೋದಕ್ಕೆ ಮಕ್ಕಳ ಹತ್ರ ಅಪ್ರೋಚೇ ಮಾಡಲ್ಲ ಅವರು. ಸೊ ಮಕ್ಕಳು ಸೀಕ್ರೆಟಿವ್ ಆಗಿ ಫ್ರೆಂಡ್ಸ್ ಇಟ್ಕೊಳ್ಳೋದು, ಸೀಕ್ರೆಟಿವ್ ಆಗಿ ಅಭ್ಯಾಸ ಬೆಳೆಸ್ಕೊಳ್ಳೋದು, ಅವ್ರಿಗೆ ಪೇರೆಂಟ್ಸಿಗೆ ಗೊತ್ತಾಗ್ದಂಗೆ ಎಲ್ಲೋ ಬೇರೆ ಕಡೆ ಹೋಗ್ಬಿಡೋದು. ಸೊ ಇದೆಲ್ಲ ಏನಾಗುತ್ತೆ, ನಾವು ಯಾವುದನ್ನ ಮಾಡಬೇಡಿ ಅಂತಾರೋ ಅದನ್ನೇ ಅವರು ಅಭ್ಯಾಸ ಮಾಡಿಸ್ಕೊಂಡು ಹೋಗ್ತಾರೆ. ಎಸ್. ಸೊ ಇದನ್ನ ನಾನು ಹೇಳೋದು, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಪ್ರತಿ ಒಂದು ತಂದೆ ತಾಯಿನೂ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ, ಇದು ನಿಮ್ಮ ಜವಾಬ್ದಾರಿ. ಇವತ್ತು ನಮ್ಮ ದೇಶಾದ್ಯಂತ ಈ ಒಂದು ಕ್ರೈಮ್ ಸೀನ್ ಎಲ್ಲ ಅಡಗಬೇಕಂತ ಅಂದರೆ ಪ್ರತಿ ಒಂದು ತಾಯಿ ಒಂದು ಮಗುನ ತಿದ್ದಿ ಒಂದು ಹೆಣ್ಮಗುಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಒಂದು ಮಗು ಅವ್ರ ಮುಖಾಂತರ. ಯಾಕೆಂತ ನಾನು ಎಷ್ಟೊಂದು ಮನೇಲಿ ನೋಡಿದ್ದೀನಿ, ಗಂಡು ಮಕ್ಕಳು ಅವ್ರ ತಾಯಿ ಚೆನ್ನಾಗಿ ಬೆಳೆಸಿದ್ರೆ ಹೆಣ್ಮಕ್ಳನ್ನ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಥರ ತಾಯಿನಲ್ಲಿ ಆ ಶಕ್ತಿ ಇದೆ. ಪ್ರತಿಯೊಂದು ತಾಯಿ ಕುಗ್ಗಬೇಡ್ದು. ಏನೋ ಅವ್ರ ಸಿಚುಯೇಷನ್ ಏನೇ ಇರ್ಬೋದು, ಫ್ಯಾಮಿಲಿನಲ್ಲಿ ಗಂಡ ಕುಡ್ಕೊಂಬಂದು ಹೊಡಿಬೋದು, ಏನೇ ಇರ್ಬೋದು ಆ ಸಿಚುಯೇಷನು, ಮಕ್ಕಳನ್ನ ಕರೆಕ್ಟಾಗಿ ಬೆಳೆಸಿ ಒಳ್ಳೆ ಪ್ರತಿನಿಧಿಗಳಿಗಾಗಿ ಮಾಡಿ. ಮತ್ತು ನಿಮ್ಗೆ ಆ ಶಕ್ತಿ ಇರಲಿಲ್ಲ ಅಂತಂದರೆ ಮಕ್ಕಳು ಮಾಡ್ಕೊಳ್ಳೋದೇ ಬೇಡ. ನಮ್ಮ ಜೊತೆ ಬಂದು ಇಷ್ಟ ತನಕ ಮಾತಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪಾಲಿಟಿಕ್ಸ್ಗೆ. ಥ್ಯಾಂಕ್ ಯು ಶಿಲ್ಪ. ಇವ್ರು ನಾನು ಪಾಲಿಟಿಕ್ಸ್ ಹೋಗೋರ್ಗೂ ಬಿಡಲ್ಲ, ನಾನು ಹಿಂದೆ ನಿಂತು ಪಾಲಿಟಿಕ್ಸಿಗೆ ಕಳಿಸ್ತಾರಪ್ಪ ಇವರು. ಶಿ ವಾಂಟ್ಸ್ ಮೀ ಟು ಬಿ ಅನ್ ಎಸ್ ಪೊಲಿಟಿಷಿಯನ್. ಸೊ ಯು ನೆವರ್ ನೋ. ಸೊ ಎಲ್ಲ ತಾಯಿ ಆಶೀರ್ವಾದ ಆ್ಯಂಡ್ ನಮ್ಮ ತಾಯಿ ಆಶೀರ್ವಾದ. ಯು ನೆವರ್ ನೋ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಶಿವರಾಮೇಗೌಡರು ಮಗಳು ಭವ್ಯ ಗೌಡ್ರ ಅವರ ಖಡಕ್ ಮಾತ್ ಖದರ್ ಲುಕ್ ಹೇಗಿತ್ತು ಅಂತ. ಇದಾಗಿತ್ತು ಇವ್ರಿಗಿನ ವಿಶೇಷ. ನೀವು ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.